ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ನಿಮಗೆ ತುಂಬ ಡೌಟ್ಸ್ ಬರ್ತಾ ಇರ್ಬೋದು. ಮೋಡಲ್ ವರ್ಬ್ಸ್ಗಳನ್ನ ನಾವು ತುಂಬ ರೀತಿ ಯೂಸ್ ಮಾಡ್ತೀವಿ. ಸೇಮ್ ಸೆಂಟೆನ್ಸ್ ಹೇಳೋದಕ್ಕೆ ಡಿಫ್ರೆಂಟ್ ಮೋಡಲ್ ವರ್ಬ್ಸ್ ಯೂಸ್ ಮಾಡ್ತೀವಿ. ಯಾವುದು ಯಾವಾಗ ಸೂಟ್ ಆಗುತ್ತೆ ಅನ್ನೋದು ನಿಮಗೆ ಕನ್ಫ್ಯೂಷನ್ ಇರ್ಬೋದಲ್ವಾ. ಸೊ ಅದಕ್ಕೆ ನಾನು ಇವತ್ತಿನ ಕ್ಲಾಸ್ನಲ್ಲಿ ನಿಮಗೆ ಈ ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಮೂಡ್ಸ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಯಾವ ಮೋಡಲ್ ವರ್ಬ್ ಸೂಟ್ ಆಗುತ್ತೆ, ಯಾವುದು ಯಾವಾಗ ಹೆಚ್ಚು ಸೂಟ್ ಆಗುತ್ತೆ ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನೀವು ಪೂರ್ತಿ ನೋಡಿಬಿಟ್ರೆ ನಿಮ್ಗಿರೋ ಎಲ್ಲ ಡೌಟ್ಸ್ಗಳು ಕ್ಲಿಯರ್ ಆಗುತ್ತೆ. ನೋಡೋದು ಮಾತ್ರ ಅಲ್ಲ, ಒಂದ್ಸರಿ ನೋಟ್ಸ್ ಮಾಡ್ಕೊಳ್ಳಿ, ಮತ್ತೊಂದು ಸರಿ ನೋಡಿ. ಮತ್ತೆ ನಿಮ್ಗೆ ಲೈಫ್ನಲ್ಲಿ ಯಾವತ್ತೂ ಡೌಟ್ ಬರಲ್ಲ ಇದನ್ನ ಹೇಗೆ ಹೇಳಬೇಕು, ಆ ಸೆಂಟೆನ್ಸ್ನ ಹೇಗೆ ಹೇಳಬೇಕು ಅಂತ. ಆ್ಯಂಡ್ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ. ಸೊ ಯಾರಿಗೂ ಇಂಗ್ಲೀಷ್ ಕಷ್ಟ ಆಗಬಾರ್ದು ಓದೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ, ಮಾತಾಡೋದಕ್ಕೆ ಅಂತ ಇಂಟೆನ್ಷನಿಂದ ನಾನು ಈ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡ್ತಾ ಇರಿ. ಆ್ಯಂಡ್ ಈಗಾಗಲೇ ನಾನು ಎಲ್ಲ ಮೋಡಲ್ ವರ್ಬ್ಸ್ಗಳ ಮೇಲೆ ಡೀಟೇಲ್ ಆಗಿ ತುಂಬ ಎಕ್ಸಾಂಪಲ್ ಜೊತೆ ವಿಡಿಯೋಸ್ ಮಾಡಿದ್ದೀನಿ. ಆ ಎಲ್ಲ ವಿಡಿಯೋಸ್ ನೋಡಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಇವತ್ತಿನ ಕ್ಲಾಸ್ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾನು ಎಲ್ಲ ರೂಲ್ಸ್ನ ಒಟ್ಟಿಗೆ ಹೇಳ್ತಾ ಇದ್ದೀನಿ. ಫಾಸ್ಟ್ ಆಗ್ಬೋದು ಮೇ ಬಿ, ಯಾಕಂದರೆ ಬೋರಿಂಗ್ ಆಗಬಾರ್ದು ಅಂತ. ಸೊ ಎಲ್ಲ ಕ್ಲಾಸಸ್ ನೋಡಿಲ್ಲ ಅಂದರೆ ಇಲ್ಲ ನಾನು ಲಿಂಕ್ ಕೊಡ್ತಾ ಇದ್ದೀನಿ, ಹೋಗಿ ನೋಡಿ. ವಿಲ್ ಫಾರ್ ಡಿಫ್ರೆಂಟ್ ಮೂಡ್ಸ್. ಸೊ ನಾವು ವಿಲ್ಲಿಂದ ಸೆಂಟೆನ್ಸ್ ಮಾಡ್ತಾ ಇದ್ದೀವಿ ಅಂದರೆ ತುಂಬ ಡಿಫ್ರೆಂಟ್ ಮೂಡ್ಸ್ನ ಎಕ್ಸ್ಪ್ರೆಸ್ ಮಾಡ್ಬೋದು. ಇಲ್ಲಿ ನೋಡಿ, ಐ ವಿಲ್ ಬೈ ದ ಟಿಕೆಟ್ಸ್. ನಾವು ನಮ್ಮ ಡಿಸಿಷನ್ ಹೇಳ್ಬೋದು. ಐ ವಿಲ್ ಗೋ ಅಂಡ್ ಪಿಕ್ ಅಪ್ ದ ಕಿಡ್ಸ್ ಅಂದರೆ ನಾ ಈ ಕೆಲಸನ ಮಾಡ್ತೀನಿ ಅಂತ ಅನೌನ್ಸ್ ಮಾಡ್ಬೋದು. ಐ ವಿಲ್ ಪೇ ಫಾರ್ ದ್ಯಾಟ್. ನಿಮ್ಮ ವಿಲ್ಲಿಂಗ್ನೆಸ್ ಅಂದರೆ ಇಚ್ಛೆನ ಹೇಳೋದಕ್ಕೆ. ಐ ವಿಲ್ ಸ್ಟಾಪ್ ಸ್ಮೋಕಿಂಗ್. ಐ ರಿಯಲಿ ವಿಲ್. ಈ ಥರ ನೀವು ವಿಲ್ನ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀರಾ ಅಂದರೆ ನೀವು ಆ ಕೆಲಸ ಮಾಡೋದಕ್ಕೆ ನಿರ್ಧರಿಸಿದ್ದೀರಾ. ಡಿಟರ್ಮಿನೇಷನ್, ಯು ಆರ್ ಡಿಟರ್ಮೈನ್ಡ್ ಟು ಡೂ ದ್ಯಾಟ್ ವರ್ಕ್. ತುಂಬ ಕಾನ್ಫಿಡೆನ್ಸಿಂದ ಹೇಳ್ತಾ ಇದ್ದೀರಾ ಯಾರ ಬಗ್ಗೆನಾದರೂ. ಐ ವೋಂಟ್ ಟಾಕ್ ಟು ಹಿಮ್, ದಿಸ್ ಕಾರ್ ವೋಂಟ್ ಸ್ಟಾರ್ಟ್ ಅಂತ ಹೇಳಿದ್ರೆ ರೆಫ್ಯೂಸಲ್. ಆ ಕೆಲಸ ಮಾಡ್ತಿಲ್ಲ, ಆ ಕೆಲಸ ಆಗಲ್ಲ ಅನ್ನೋದನ್ನು ನಾವು ಹೇಳ್ತಾ ಇದ್ದೀವಿ. ಎರಡು ಸಪ್ರೇಟ್ ಸೆಂಟೆನ್ಸ್. ಐ ವಿಲ್ ಫೋನ್ ಯು ಟುಮಾರೋ, ಐ ವಿಲ್ ಹೆಲ್ಪ್ ಯು ಅಂತ ನೀವು ಪ್ರಾಮಿಸ್ ಕೂಡ ಮಾಡ್ಬೋದು. ಐ ವಿಲ್ ಹಿಟ್ ಯು ಇಫ್ ಯು ಡೂ ದಟ್ ಅಗೈನ್. ಯು ವಿಲ್ ರಿಗ್ರೆಟ್ ದಿಸ್. ಈ ಥರ ಹೇಳ್ತಾ ಇದ್ದೀವಿ ಅಂದರೆ ನಾವು ಬೇರೆಯವ್ರಿಗೆ ವಾರ್ನಿಂಗ್ ಕೊಡ್ತಾ ಇದ್ದೀವಿ, ಥ್ರೆಟ್ಸ್ ಕೊಡ್ತಾ ಇದ್ದೀವಿ, ಬೆದರಿಸೋದು. ರೈಟ್? ವಿಲ್ ಯು ಬಿ ಕ್ವೈಟ್ ಪ್ಲೀಸ್, ವಿಲ್ ಯು ಸ್ಟಾಪ್ ದ್ಯಾಟ್ ಅಂತ ನೀವು ಆರ್ಡರ್ ಮಾಡ್ಬೋದು. ಆ್ಯಂಡ್ ಇದು ತುಂಬ ಡೈರೆಕ್ಟ್ ಇರುತ್ತೆ, ರೂಡ್ ಕೂಡ ಆಗ್ಬೋದು. ಸೊ ನೀವು ತುಂಬ ಸರಿ ನಿಮ್ಮ ಮಕ್ಕಳ ಜೊತೆ ನಿಮಗಿಂತ ಚಿಕ್ಕವರಿದ್ದರೆ ಅವ್ರಿಗೆ ನೀವು ಹೇಳ್ಬೋದು ಅಷ್ಟೇ, ನೆನ್ಪಿಟ್ಕೊಳ್ಳಿ. ಆಲ್ ಸ್ಟಾಫ್ ವಿಲ್ ಸಬ್ಮಿಟ್ ವೀಕ್ಲಿ ಪ್ರೋಗ್ರೆಸ್ ರಿಪೋರ್ಟ್ಸ್ ಅಂದರೆ ಈ ಥರ ಬಾಸಿ ಟೈಪ್ನಲ್ಲಿ ಬೇರೆಯವ್ರಿಗೆ ಹೇಳ್ಬೋದು ಆ ಕೆಲಸ ಮಾಡೋದಕ್ಕೆ. ಇಟ್ ವಿಲ್ ರೈನ್ ಟುಡೇ, ಐ ಆಮ್ ಶೋರ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಅಂತ ಹೇಳ್ತಾ ಇದ್ದೀವಿ ಅಂದರೆ ನಾವು ಸರ್ಟೆಂಟಿ ಹೇಳ್ತಾ ಇದ್ದೀವಿ ಅಂದರೆ ಆ ಥರ ಆಗೇ ಆಗುತ್ತೆ. ಆರ್ ಪ್ರೆಡಿಕ್ಷನ್ ಕೂಡ ಆ ರೀತಿ ಆಗೋದಿದೆ ಅಂತ. ರೈಟ್? ಸೊ ಪರ್ಮಿಷನ್ ಯಾವ ಥರ ಕೇಳ್ಬೋದು, ಕೊಡ್ಬೋದು ನೋಡಿ. ಮೇ ಐ ಸಿಟ್ ಹಿಯರ್ ಅಂದರೆ ಫಾರ್ಮಲ್ ಸ್ಟೈಲ್ ಆಯಿತು. ಕ್ಯಾನ್ ಐ ಸಿಟ್ ಹಿಯರ್ ಅಂದರೆ ಕ್ಯಾಶುವಲ್ ಆಗಿ, ಫ್ರೆಂಡ್ಲಿ ಆಗಿ ಕೇಳ್ತಾ ಇದ್ದೀವಿ. ಮೇ ಐ ಸ್ಪೀಕ್ ಟು ದ ಮ್ಯಾನೇಜರ್ ಪ್ಲೀಸ್, ಫಾರ್ಮಲ್. ಕ್ಯಾನ್ ಐ ಸ್ಪೀಕ್ ಟು ದ ಮ್ಯಾನೇಜರ್ ಪ್ಲೀಸ್, ಕ್ಯಾಶುವಲ್. ನೀವು ಎರಡನ್ನೂ ಯೂಸ್ ಮಾಡ್ಬೋದು. ಯಾವ ಸಿಚುವೇಶನಲ್ಲಿದ್ದೀರಾ, ಯಾರ ಜೊತೆ ಮಾತಾಡ್ತಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಸೀಮಾ ಯು ಕ್ಯಾನ್ ಗೋ ನಾವ್ ಅಂದರೆ ಕ್ಯಾಶುವಲ್ ಆಗಿ ಹೇಳ್ತಾ ಇದ್ದೀವಿ. ಸೀಮಾ ಯು ಮೇ ಗೋ ನಾವ್ ಅಂದರೆ ಬಾಸಿ ಟೈಪ್ನಲ್ಲಿ. ರೈಟ್? ನೆನ್ಪಿಟ್ಕೊಳ್ಳಿ, ನೀವು ಒಬ್ಬ ಅಥಾರಿಟೇಟಿವ್ ಪೊಸಿಷನಲ್ಲಿ ಇದ್ದೀರಾ ಅಂದಾಗ ಮಾತ್ರ ಯು ಮೇ ಗೋ ನಾವ್, ಯು ಮೇ ಡೂ ದ್ಯಾಟ್ ಅಂತ ಒಂದು ರೀತಿ ಪರ್ಮಿಷನ್ ಕೊಡ್ತಾ ಇದ್ದೀರಾ ಅವ್ರಿಗೆ. ಅಂದರೆ ಈಗ ನಿಮಗೆ ಅಥಾರಿಟಿ ಇದೆ ಮಾಡೋದಕ್ಕೆ ಅಂತ ಹೇಳ್ತಾ ಇರೋ ಥರ. ರೈಟ್? ಆ್ಯಂಡ್ ಇನ್ನೊಂದು ನೋಡಿ, ಅ ರೀಡರ್ ಮೇ ಬಾರೋ ಅಪ್ ಟು 6 books ಅಟ್ ಒನ್ ಟೈಮ್. ಈ ಥರ ನೀವು ಲೈಬ್ರರಿನಲ್ಲಿ ನೋಡಿರ್ತೀರ, ಎಲ್ಲಾದರೂ ಬರೆದಿರ್ತಾರೆ. ಅಂದರೆ ಇದು ಫಿಕ್ಸ್ಡ್ ಜನರಲ್ ಪರ್ಮಿಷನ್. ರೈಟ್? ಒಬ್ಬ ರೀಡರ್ಗೆ ಇಷ್ಟೇ ಬುಕ್ಸ್ ತಗೊಳ್ಳೋ ಪರ್ಮಿಷನ್ ಇದೆ ಅಂತ ಹೇಳ್ತಾ ಇದ್ದೀವಿ, ಅನೌನ್ಸ್ ಮಾಡ್ತಿದ್ದೀವಿ ಪರ್ಮಿಷನ್ನ. ಈ ಥರ ಜನರಲ್ ಪರ್ಮಿಷನ್ ಇದೆಯಾ ಅಂತ ಕೇಳೋದಕ್ಕೆ ಮೇಯಿಂದ ಕೇಳಲ್ಲ, ಕ್ಯಾನಿಂದ ಕೇಳ್ತೀವಿ. ಕ್ಯಾನ್ ಎವ್ರಿಬಡಿ ಪಾರ್ಕ್ ಹಿಯರ್ ಅಂದರೆ ಜನರಲಿ ಪರ್ಮಿಷನ್ ಅಲಾಟ್ ಆಗಿದೆಯಾ ಅಂತ ಕೇಳುವಾಗ ಮೇ ಯೂಸ್ ಮಾಡಲ್ಲ, ಕ್ಯಾನ್ ಯೂಸ್ ಮಾಡ್ತೀವಿ. ರೈಟ್? ಆ್ಯಂಡ್ ಇನ್ನೊಂದು ನೋಡಿ, ಈಗ ಮೇ ಐ ಟೇಕ್ ದಿಸ್ ಹೋಮ್, ಐ ಆಮ್ ಸಾರಿ ಯು ಮೇ ನಾಟ್ ಅಂದರೆ ಫಾರ್ಮಲ್ ಆಗಿ ಪರ್ಮಿಷನ್ನ ರಿಜೆಕ್ಟ್ ಮಾಡ್ತಿದ್ದೀವಿ, ಇಲ್ಲ ತೊಗೊಂಡೋಗೋಂಗಿಲ್ಲ. ಈ ಥರನೂ ಹೇಳ್ಬೋದು. ನೋ ಯು ಮಸ್ಟ್ ನಾಟ್ ಅಂದರೆ ತುಂಬ ಸ್ಟ್ರಾಂಗ್ ಆಗಿ ಅವ್ರ ಪರ್ಮಿಷನ್ನ ರಿಜೆಕ್ಟ್ ಮಾಡ್ತಾ ಇದ್ದೀವಿ, ತೊಗೊಂಡು ಹೋಗೋ ಹಾಗೇ ಇಲ್ಲ ಅಂತ. ಅವ್ರು ಇಲ್ಲಿ ಇನ್ನೊಂದು ನೀವು ಹೇಳ್ಬೋದು, ನೋ ಯು ಕ್ಯಾಂಟ್ ಅಂತ. ಅಂದರೆ ಅರ್ಥ ಪರ್ಮಿಷನ್ ಇಲ್ಲವೇ ಇಲ್ಲ ಅಂತ, ಕ್ಯಾಂಟಿಂದ ಹೇಳಿದ್ರೆ. ರೈಟ್? ನೆಕ್ಸ್ಟ್, ಪಾಸ್ಟ್ನಲ್ಲಿ ನಮಗಿದ್ದಂಥ ಪರ್ಮಿಷನ್ ಬಗ್ಗೆ ಮಾತಾಡಬೇಕು. ನನಗೆ ಅವಾಗ ಆ ಪರ್ಮಿಷನ್ ಇತ್ತು, ಅದನ್ನು ಮಾಡೋದಕ್ಕೆ ನನಗೆ ಆಗ್ತಿತ್ತು ಅಂತ ಹೇಳುವಾಗ ನೋಡಿ ಹೇಗೆ ಹೇಳ್ತೀವಿ. ವೆನ್ ಐ ವಾಸ್ ಅ ಚೈಲ್ಡ್ ಐ ವಾಸ್ ಅಲೌಡ್ ಟು ವಾಚ್ TV ವೆನ್ ಎವರ್ ಐ ವಾಂಟೆಡ್. ಐ ವಾಸ್ ಅಲೌಡ್ ಅಂದರೆ ನನಗೆ ಅಲೋ ಇತ್ತು ಅಂತ. ಇಲ್ಲಿ ಅಲೌಡ್ ಅನ್ನೋದು ಅಡ್ಜೆಕ್ಟಿವ್ ಆಗಿ ಕೆಲಸ ಮಾಡ್ತಿದೆ. ಇದು ಸಿಂಪಲ್ ಪಾಸ್ಟ್, ಯಾಕೆ ವಾಸ್ ಜೊತೆ ಇಡಿ ಕೂಡ ಬಂತು ಅನ್ಬಾರ್ದು. ಅಲೌಡ್ ಅನ್ನೋದು ಇಲ್ಲಿ ಅಡ್ಜೆಕ್ಟಿವ್ ಆಗಿ ಕೆಲಸ ಮಾಡ್ತೆ ಅಂದರೆ ನನಗೆ ಪರ್ಮಿಷನ್ ಇತ್ತು. ನಾನು ಚಿಕ್ಕವನಿದ್ದಾಗ ನನಗೆ TV ನೋಡೋ ಪರ್ಮಿಷನ್ ಇರಲಿಲ್ಲ ಅಂದರೆ ಈ ಥರ ಹೇಳಿ, ಐ ವಾಸ್ ನಾಟ್ ಅಲೌಡ್ ಟು ವಾಚ್ TV ವೆನ್ ಎವರ್ ಐ ವಾಂಟೆಡ್. ನನಗೆ ಬೇಕಾದಾಗೆಲ್ಲ TV ನೋಡೋ ಪರ್ಮಿಷನ್ ಇರಲೇ ಇಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ಆ್ಯಂಡ್ ಖುಡ್ಡಿಂದನೂ ಹೇಳ್ಬೋದು ಪರ್ಮಿಷನ್ ಇತ್ತು ಅನ್ನೋದಕ್ಕೆ.
ವೆನ್ ಐ ವಾಸ್ ಚೈಲ್ಡ್ ಐ ಕುಡ್ ವಾಚ್ TV ವೆನ್ ಎವರ್ ಐ ವಾಂಟೆಡ್. ನನಗೆ ಬೇಕಾದಾಗೆಲ್ಲ ನಾನು TV ನೋಡ್ಬೋದಿತ್ತು. ಕುಡ್ ಇಂದ ನೋಡ್ಬೋದು, ಬಟ್ ಕುಡಂಟ್ ಇಂದ ಹೇಳಕ್ ಬರಲ್ಲ, ನೆನ್ಪಿಟ್ಕೊಳ್ಳಿ. ಕುಡ್ ಜನರಲ್ ಪರ್ಮಿಷನ್ ಬಗ್ಗೆ ಮಾತ್ರ ಹೇಳ್ತೀವಿ. ಓಕೆ, ಈಗ ಸ್ಪೆಸಿಫಿಕ್ ನೆನ್ನೆ ಮಾತ್ರ ನನಗೆ ಪರ್ಮಿಷನ್ ಇತ್ತು ಅಂತ ಹೇಳುವಾಗ ಇಲ್ಲಿ ನೋಡಿ, ಎಸ್ಟರ್ಡೇ ಈವ್ನಿಂಗ್ ಐ ವಾಸ್ ಅಲೌಡ್ ಟು ವಾಚ್ TV ಫಾರ್ ಅನ್ ಅವರ್ ಅನ್ಬೋದು. ನೆನ್ನೆ ನನಗೆ 1 hour ಮಾತ್ರ TV ನೋಡೋ ಪರ್ಮಿಷನ್ ಕೊಟ್ಟರು ನಮ್ಮ ಅಪ್ಪ ಅಮ್ಮ, ಸೊ ಐ ವಾಸ್ ಅಲೌಡ್ ಟು ವಾಚ್ TV. ನೆನ್ನೆ ನನಗೆ TV ನೋಡೋಕೆ ಕೊಡಲೇ ಇಲ್ಲ, TV ನೋಡೋಕೆ ಬಿಡಲೇ ಇಲ್ಲ. ಎಸ್ಟರ್ಡೇ ಈವ್ನಿಂಗ್ ಐ ವಾಸ್ ನಾಟ್ ಅಲೌಡ್ ಟು ವಾಚ್ TV ಅಟ್ ಆಲ್ ಅನ್ಬೋದು. ಸೊ ಸ್ಪೆಸಿಫಿಕ್ ಪರ್ಮಿಷನ್ ಬಗ್ಗೆ ಮಾತಾಡ್ತಿದ್ವಿ ಅಂದರೆ ವಾಸ್ ಅಲೌಡ್ ಕೂಡ ಹಾಕ್ಬೋದು, ವಾಸ್ ನಾಟ್ ಅಲೌಡ್ ಕೂಡ ಹಾಕ್ಬೋದು. ಆ್ಯಂಡ್ ಕುಡ್ ಸ್ಪೆಸಿಫಿಕ್ನಲ್ಲಿ ಬರಲ್ಲ. ಈ ಥರ ಹೇಳಿದ್ರೆ ರಾಂಗ್. ಎಸ್ಟರ್ಡೇ ಈವ್ನಿಂಗ್ ಐ ಕುಡ್ ವಾಚ್ TV ಫಾರ್ ಅನ್ ಅವರ್ ಅಂತ ಹೇಳಕ್ಕೆ ಬರಲ್ಲ, ಐ ವಾಸ್ ಅಲೌಡ್ ಅಂತಲೇ ಹೇಳಬೇಕು. ರೈಟ್? ಕುಡಂಟ್ ಜನರಲಿ ಪರ್ಮಿಷನ್ ಇತ್ತು ಅಂತ ಹೇಳಕ್ಕೆ ಬರಲ್ಲ, ಕುಡ್ ಸ್ಪೆಸಿಫಿಕಲಿ ನೆನ್ನೆ ಪರ್ಮಿಷನ್ ಇತ್ತು ಅಂತ ಹೇಳಕ್ಕೆ ಬರಲ್ಲ ಅಷ್ಟೇ. ರೈಟ್? ಅದು ಬರೋದೇ ಇಲ್ಲ, ಅಪ್ಲೈನೇ ಆಗಲ್ಲ. ನೆಕ್ಸ್ಟ್, ನೀವು ಬೇರೆಯವ್ರಿಗೆ ರೆಕಮೆಂಡ್ ಮಾಡ್ತಿದ್ದೀರಾ, ಬೇರೆಯವ್ರಿಗೆ ಅಡ್ವೈಸ್ ಕೊಡ್ತಾ ಇದ್ದೀರಾ ಅಥವಾ ಅಡ್ವೈಸ್ ಕೇಳ್ತಾ ಇದ್ದೀರಾ ಅಂದರೆ ಶುಡ್ ಯೂಸ್ ಮಾಡಬೇಕು. ಐ ಥಿಂಕ್ ವಿ ಶುಡ್ ಟಾಕ್ ಫಸ್ಟ್. ಯು ಶುಡಂಟ್ ಗೋ ಅಲೋನ್. ಯು ಶುಡ್ ಈಟ್ ಗ್ರೀನ್ ಲೀವ್ಸ್ ಮೋರ್. ಇಫ್ ಯು ವಾಂಟ್ ಟು ಲೂಸ್ ವೇಟ್, ಯು ಶುಡ್ ಈಟ್ ಹೆಲ್ತಿ ಫುಡ್. ಶುಡ್ ವಿ ಕ್ಯಾನ್ಸಲ್? ನಾವು ಕ್ಯಾನ್ಸಲ್ ಮಾಡಬೇಕಾ? Should we go back? Should I take this bus? How often should I feed my dog? What should I do to save money? What should I do to stop hiccups? ನೋಡಿ, ಈ ಥರ ಬೇರೆಯವ್ರಿಗೆ ಸಲಹೆ ಕೇಳ್ತಾ ಇದ್ದೀರಾ, ರೆಕಮೆಂಡ್ ಮಾಡ್ತಿದ್ದೀರಾ, ಹೇಳ್ತಿದ್ದೀರಾ ಅಂದರೆ ಶುಡೇ ಯೂಸ್ ಮಾಡಿ ಯಾವಾಗಲೂ, ಆರ್ಡರ್ಸ್ ಮಾಡೋದಕ್ಕಲ್ಲ. ಸೊ ರಿಕ್ವೆಸ್ಟ್ನಲ್ಲಿ ಯಾವ್ಯಾವ ಮಾಡಲ್ ವರ್ಬ್ಸ್ ಯೂಸ್ ಆಗುತ್ತೆ ನೋಡಿ. ವಿಲ್ ಯು ಹೆಲ್ಪ್ ಮೀ ಫಾರ್ ಅ ಮೂಮೆಂಟ್ ಅಂತ ನೀವು ಕೇಳ್ಬೋದು. ಅಂದರೆ ಇದು ತುಂಬ ಡೈರೆಕ್ಟಾಗಿ ಕೇಳ್ತಾ ಇದ್ದೀರಾ. ನಿಮಗಿಂತ ಚಿಕ್ಕವರಿದ್ರೆ, ಮಕ್ಕಳಿದ್ರೆ ಅವ್ರಿಗೆ ಕೇಳೋದಕ್ಕೆ ಇದು ಸೂಟ್ ಆಗುತ್ತೆ. ಕ್ಯಾನ್ ಯು ಹೆಲ್ಪ್ ಮೀ ಫಾರ್ ಅ ಮೂಮೆಂಟ್ ಅಂತಲೂ ಕೇಳ್ಬೋದು. ಇದು ಸ್ವಲ್ಪ ಫ್ರೆಂಡ್ಲಿ ಸ್ಟೈಲ್ ಆಯಿತು. ಕುಡ್ ಯು ಹೆಲ್ಪ್ ಮೀ ಫಾರ್ ಅ ಮೂಮೆಂಟ್ ಅಂದರೆ ಪೊಲೈಟ್ ಆಯಿತು. ವುಡ್ ಯು ಹೆಲ್ಪ್ ಮೀ ಫಾರ್ ಅ ಮೂಮೆಂಟ್ ಅಂದರೆ ಪೊಲೈಟ್ ಆ್ಯಂಡ್ ಫಾರ್ಮಲ್ ಆಯಿತು. ಬಟ್ ನೆನ್ಪಿಟ್ಕೊಳ್ಳಿ, ಮೇಯಿಂದ ಯಾರು ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ಮೇ ಯು ಹೆಲ್ಪ್ ಮೀ ಅಂತ ಸೆಂಟೆನ್ಸ್ ಇರಲ್ಲ ಆ ಥರ, ಅದು ರಾಂಗ್. ಯಾಕೆಂದರೆ ಮೇ ಯೂಸ್ ಮಾಡ್ತಿದ್ರೆ ಅಂದರೆ ಪರ್ಮಿಷನ್ ಕೇಳೋದಕ್ಕೆ ನಾವು ಯೂಸ್ ಮಾಡಬೇಕಲ್ವಾ. ಮೇ ಐ, ಮೇ ವಿ ಇದೇ ಥರನೇ ಬರುತ್ತೆ, ಮೇ ಯು ಬರಲ್ಲ. ರೈಟ್? ಆ್ಯಂಡ್ ಈ ಸೆಂಟೆನ್ಸ್ ನೋಡಿ, ಇಫ್ ಯು ವಿಲ್ ಜಸ್ಟ್ ವೆಯ್ಟ್ ಫಾರ್ ಅ ಮೂಮೆಂಟ್ ಐ ಚೆಕ್ ಯುವರ್ ಅಕೌಂಟ್ ಇನ್ಫೋ. ಇಫ್ ಯು ಜೊತೆಗೆ ವಿಲ್ ಬಂದರೆ ಇಫ್ ಯು ವಿಲ್ ಜಸ್ಟ್ ವೆಯ್ಟ್ ಫಾರ್ ಅ ಮೂಮೆಂಟ್ ಅಂತ ಹೇಳ್ತೀವಿ ಅಂದರೆ ಇದು ತುಂಬ ಪೊಲೈಟ್ ಆಯಿತು ಆ್ಯಂಡ್ ಫಾರ್ಮಲ್ ಆಯಿತು. ಎಸ್, ವಿಲ್ಲಿಂದನೂ ಈ ಥರ ಹೇಳಿದಾಗ ಇಫ್ ಜೊತೆ ಫಾರ್ಮಲ್ ಆಗುತ್ತೆ. ಆರ್ ವುಡ್ ಕೂಡ ಹಾಕ್ಬೋದು. ಇಫ್ ಯು ವುಡ್ ಜಸ್ಟ್ ವೆಯ್ಟ್ ಫಾರ್ ಅ ಮೂಮೆಂಟ್ ಐ ಚೆಕ್ ಯುವರ್ ಅಕೌಂಟ್ ಇನ್ಫೋ, ಈ ಥರನೂ ಹೇಳ್ಬೋದು. ಪೊಲೈಟ್ ಆ್ಯಂಡ್ ಫಾರ್ಮಲ್. ಸೊ ಗೊತ್ತಾಯ್ತಲ್ಲ, ಇಫ್ ಯು ವಿಲ್, ಇಫ್ ಯು ವುಡ್ ಅಂತಾನು ನೀವು ರಿಕ್ವೆಸ್ಟ್ ಮಾಡ್ಕೊಳ್ಳೋವಾಗ ಹೇಳ್ಬೋದು. ತುಂಬ ಪೊಲೈಟ್ ಆ್ಯಂಡ್ ಫಾರ್ಮಲ್ ಸಿಚುವೇಶನ್ಗಳಲ್ಲಿ ನೀವು ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ರೆ, ನಿಮ್ಮ ಕ್ಲೈಂಟ್ ಜೊತೆ ಮಾತಾಡುವಾಗ, ಕಸ್ಟಮರ್ಸ್ ಜೊತೆ ಮಾತಾಡುವಾಗ ಈ ಥರ ಯೂಸ್ ಮಾಡ್ಬೋದು. ಆ್ಯಂಡ್ ಇದು ಯಾವ ಟೆನ್ಸಲ್ಲಿ ಅಂತ ನೀವು ಕ್ವಶನ್ ಮಾಡಬಾರ್ದು. ಸೊ ಇಲ್ಲಿ ಸೆಂಟೆನ್ಸ್ ಓದಿದ್ರೇ ನಿಮಗೆ ಗೊತ್ತಾಗುತ್ತೆ ಅಲ್ವಾ, ಇದು ಪ್ರೆಸೆಂಟ್ನಲ್ಲಿ ಕೇಳ್ತಾ ಇದ್ದೀವಿ. ಆರ್ ಆಮೇಲೆ ಫ್ಯೂಚರ್ ಬಗ್ಗೆನೂ ನಾವು ಈ ಥರ ಕೇಳ್ಬೋದಲ್ವಾ, ಮತ್ತೆ ನೀವು ಈ ಥರ ಕೇಳಬಾರ್ದು. ಸೊ ಇದನ್ನು ಪಾಸ್ಟ್ ಟೆನ್ಸ್ಗೆ ಚೇಂಜ್ ಮಾಡಿ ತೋರಿಸಿ ಅಂತ. ಪಾಸ್ಟ್ ಟೆನ್ಸ್ಗೆ ಚೇಂಜ್ ಮಾಡೋದಂದ್ರೆ ಏನು ಅರ್ಥ? ನನಗೆ ಹೆಲ್ಪ್ ಮಾಡು ಅಂತ ನೀವು ರಿಕ್ವೆಸ್ಟ್ ಮಾಡ್ಕೋಬೋದು. ಅದರ ಪಾಸ್ಟ್ ಟೆನ್ಸ್ ಅಂದರೆ ಏನು? ಮೀನಿಂಗ್ಲೆಸ್ ಆಗುತ್ತಲ್ವಾ. ಸೊ ಇದು ನಿಮ್ಮ ಇಂಟೆಲಿಜೆನ್ಸ್ಗೆ ಬಿಟ್ಟಿದ್ದು. ಯಾವುದನ್ನು ಪಾಸ್ಟ್ ಟೆನ್ಸ್ನಲ್ಲಿ ಹೇಳ್ತಾರೆ, ಯಾವುದನ್ನು ಫ್ಯೂಚರ್ನಲ್ಲಿ ಹೇಳ್ತಾರೆ. ರೈಟ್? ನೀವು ಇಂಟೆಲಿಜೆಂಟಾಗಿ ಥಿಂಕ್ ಮಾಡಿ ಸ್ವಲ್ಪ, ಅದಕ್ಕೆ ಪಾಸ್ಟ್ ಟೆನ್ಸ್ ಇದೆಯಾ, ಇರಬೇಕಾ, ಇದ್ದರೆ ಏನು ಮೀನಿಂಗ್ ಕೊಡುತ್ತೆ ಅಂತ. ರೈಟ್? ಎಬಿಲಿಟಿ ಬಗ್ಗೆ ಹೇಗೆ ಮಾತಾಡ್ತೀವಿ ನೋಡಿ. ಐ ಕ್ಯಾನ್ ಸ್ಪೀಕ್ ಲಿಟಲ್ ಹಿಂದಿ ಬಟ್ ಐ ಕಾಂಟ್ ರೀಡ್ ಇಟ್. ನನ್ನ ಎಬಿಲಿಟಿ ಅದು. ಸೊ ಎಬಿಲಿಟಿ ಹೇಳ್ತಿದ್ದನ್ನು ಕ್ಯಾನ್ ಯೂಸ್ ಮಾಡ್ತೀವಿ. ಆ್ಯಂಡ್ ವಿನಯ್ ಈಸ್ ಏಬಲ್ ಟು ರೈಟ್ ವಿತ್ ಬೋತ್ ದ ಹ್ಯಾಂಡ್ಸ್. ಈ ಥರ ಜನರ ಸ್ಪೆಷಲ್ ಎಬಿಲಿಟಿ ಬಗ್ಗೆ ಮಾತಾಡುವಾಗ ಏಬಲ್ ಟು ಇಂದ ನಾವು ಹೇಳ್ತೀವಿ. ಸೊ ಎಲ್ಲದರ ಮೇಲೂ ನಾನು ಸೆಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಸೊ ಮತ್ತೆ ಡೀಟೇಲಾಗಿ ಹೋಗ್ತಲ್ಲ, ಜಸ್ಟ್ ನಾನು ಇಲ್ಲಿ ನಿಮಗೆ ಸಮ್ಮರಿ ಕೊಡ್ತಾ ಇದ್ದೀನಿ. ವಿ ಕ್ಯಾನ್ ಗೋ ಟು ಅ ಮೂವಿ ದಿಸ್ ವೀಕೆಂಡ್ ಬಿಕಾಸ್ ಐ ಡೋಂಟ್ ಹ್ಯಾವ್ ಎನಿ ವರ್ಕ್. ಈ ಥರ ಒಂದು ಕಂಡೀಷನಿಂದ ಆರ್ ಒಂದು ಸರ್ಕಮ್ಸ್ಟೆನ್ಸಿಂದ ನಮಗೊಂದು ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋವಾಗಲೂ ಕ್ಯಾನ್ ಯೂಸ್ ಮಾಡಿ ಹೇಳ್ಬೋದು. ಇನ್ನೊಂದು ನೋಡಿ, ಶಿ ಕ್ಯಾನ್ ವಿನ್ ದ ಕಾಂಪಿಟೇಷನ್ ಟುಮಾರೋ ಇಫ್ ಶಿ ರಿಯಲಿ ಟ್ರೈಸ್. ರೈಟ್? ಒನ್ ಡೇ ಪೀಪಲ್ ವಿಲ್ ಬಿ ಏಬಲ್ ಟು ಗೋ ಟು ದ ಮೂನ್ ಫಾರ್ ಹಾಲಿಡೇ. ಫಾರ್ ಫ್ಯೂಚರ್ ಟೆನ್ಸ್ ಇದು, ತುಂಬ ಮುಂದೆ ನಡೆಯೋದು. ಈ ಥರ ಮುಂದಕ್ಕೆ ಯಾವತ್ತಾದರೂ ಭವಿಷ್ಯದಲ್ಲಿ ಆಗುತ್ತೆ ಅನ್ನೋಗಿದ್ರೆ ಕ್ಯಾನ್ ಹೇಳಲ್ಲ, ವಿಲ್ ಬಿ ಏಬಲ್ ಟು ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ. ಸೊ ನೋಡಿ, ಇಲ್ಲಿ ಕ್ಯಾನ್ ಅಪ್ಲೈ ಆಗಲ್ಲ. ಪಾಸ್ಟ್ನಲ್ಲಿ ಇದ್ದಂಥ ಎಬಿಲಿಟಿ ಬಗ್ಗೆ ಮಾತಾಡುವಾಗ ನೋಡಿ, ಇಲ್ಲಿ ಹಿ ಕುಡ್ ರೀಡ್ ಅಂಡ್ ರೈಟ್ ವೆನ್ ಹಿ ವಾಸ್ ಜಸ್ಟ್ 4. ಅವ್ನು 4 ವರ್ಷದವನು ಆಗಿದ್ದಾಗಲೇ ಅವ್ನಿಗೆ ಓದೋದಕ್ಕೆ ಬರೆಯೋದಕ್ಕೆ ಬರ್ತಿತ್ತು ಅಂತ ಹೇಳುವಾಗ ಕುಡ್ಡಿಂದ ನಾವು ಹೇಳ್ತೀವಿ. ಜನರಲ್ ಎಬಿಲಿಟಿ ಇದು. ಅಂದರೆ ಯಾವುದೋ ಒಂದು ಸ್ಪೆಸಿಫಿಕ್ ಈವೆಂಟ್ ಬಗ್ಗೆ ಹೇಳ್ತಿಲ್ಲ. ಅವ್ನು ಚಿಕ್ಕವನಿದ್ದಾಗ ಅವನಿಗೆ ಆ ಒಂದು ಎಬಿಲಿಟಿ ಇತ್ತು, ಜನರಲಿ ಅವ್ನು ಮಾಡ್ತಿದ್ದ. ಹಿ ಕುಡಂಟ್ ರೀಡ್ ಅಂಡ್ ರೈಟ್ ವೆನ್ ಹಿ ವಾಸ್ 4. ಜನರಲಿ ಆ ಇನ್ಎಬಿಲಿಟಿ ಇತ್ತು. ಅವ್ನು 4 ವರ್ಷದವನಾಗಿದ್ದಾಗ ಅವ್ನಿಗೆ ಓದೋದಕ್ಕೆ ಬರೆಯೋದಕ್ಕೆ ಬರ್ತಿರ್ಲಿಲ್ಲ. ಬಟ್ ಕುಡ್ನ ನಾವು ಸ್ಪೆಸಿಫಿಕ್ ಎಬಿಲಿಟಿ ಬಗ್ಗೆ ಮಾತಾಡುವಾಗ ಹೇಳಬಾರ್ದು. ಈ ಥರ ನೋಡಿ, ಹಿ ಕುಡ್ ರೈಟ್ ದಿ ಎಂಟೈರ್ ಅಸೈನ್ಮೆಂಟ್ ಇನ್ 3 hours ಎಸ್ಟರ್ಡೇ ಅನ್ನಲ್ಲ.
ಇದು ನಿನ್ನೆ ಒಂದು ಈವೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕುಡ್ ಬರಲ್ಲ, ಬಟ್ ಕುಡಂಟ್ ಬರುತ್ತೆ. ಹಿ ಕುಡಂಟ್ ರೈಟ್ ದಿ ಎಂಟೈರ್ ಅಸೈನ್ಮೆಂಟ್ ಇನ್ 3 hours ಎಸ್ಟರ್ಡೇ ಅನ್ಬೋದು. ಸ್ಪೆಸಿಫಿಕ್ ಇನ್ಎಬಿಲಿಟಿ ಬಗ್ಗೆ ಹೇಳ್ಬೋದು, ಬಟ್ ಸ್ಪೆಸಿಫಿಕ್ ಆಗಿ ನಿನ್ನೆ ಇದು ನನಗೆ ಮಾಡೋದಕ್ಕಾಯ್ತು ಅಂದರೆ ಕುಡ್ ಹೇಳಲ್ಲ. ಏಬಲ್ ಟು ಇಂದ ಹೇಳ್ತೀವಿ. ಹಿ ವಾಸ್ ಏಬಲ್ ಟು ರೈಟ್ ದಿ ಎಂಟೈರ್ ಅಸೈನ್ಮೆಂಟ್ ಇನ್ 3 hours ಎಸ್ಟರ್ಡೇ ಅನ್ಬೋದು. ಬರೀ ನಿನ್ನೆ ಬಗ್ಗೆ ಮಾತ್ರ ಆಗಿದ್ರೆ, ಎಬಿಲಿಟಿ ಬಗ್ಗೆ ಸ್ಪೆಸಿಫಿಕ್ ಇವೆಂಟ್ ಬಗ್ಗೆ ಮಾಡೋದಕ್ಕೆ ಸಾಧ್ಯ ಆಯಿತು ಅನ್ನೋಗಿದ್ರೆ. ವಾಸಂಟ್ ಏಬಲ್ ಟು ಕೂಡ ಅಪ್ಲೈ ಆಗುತ್ತೆ. ಹಿ ವಾಸಂಟ್ ಏಬಲ್ ಟು ರೈಟ್ ದಿ ಎಂಟೈರ್ ಅಸೈನ್ಮೆಂಟ್. ಹಿ ಮ್ಯಾನೇಜ್ ಟು ರೈಟ್ ದಿ ಎಂಟೈರ್ ಅಸೈನ್ಮೆಂಟ್ ಇನ್ 3 hours ಎಸ್ಟರ್ಡೇ ಅಂತಾನೂ ಹೇಳ್ಬೋದು. ಮ್ಯಾನೇಜ್ ಮಾಡೋದಂದ್ರೆ ತುಂಬ ಎಫರ್ಟ್ ಹಾಕಿ ಮಾಡಿದಾಗ ಹೇಳಬೇಕು ಈ ಥರ. ಹಿ ವಾಸಂಟ್ ಏಬಲ್ ಟು ರೀಡ್ ಅಂಡ್ ರೈಟ್ ವೆನ್ ಹಿ ವಾಸ್ 4. ಹಿ ವಾಸ್ ಏಬಲ್ ಟು ರೀಡ್ ಅಂಡ್ ರೈಟ್ ವೆನ್ ಹಿ ವಾಸ್ 4 ಕೂಡ ಬರುತ್ತೆ. ರೈಟ್. ಸೊ ಇಲ್ಲೊಂದು ನಾನು ಕ್ವಿಕ್ ಸಮರಿ ಕೊಟ್ಟಿದ್ದೀನಿ, ನೋಡ್ಕೊಂಬಿಡಿ. ನೆಕ್ಸ್ಟ್, ಡಿಸೈಡಿಂಗ್ ದಟ್ ಸಮಥಿಂಗ್ ಇಸ್ ಸರ್ಟನ್. ಡಿಸೈಡಿಂಗ್ ದಟ್ ಸಮಥಿಂಗ್ ಇಸ್ ಟ್ರೂ. ಪಾಸಿಟಿವ್ ಸೆಂಟೆನ್ಸ್ಗಳನ್ನೇ ಯೂಸ್ ಮಾಡ್ತೀವಿ. ಅವಾಗ ಯಾವ ಮಾಡಲ್ ವರ್ಬ್ಸ್ ಯೂಸ್ ಮಾಡ್ತೀವಿ ನೋಡಿಲಿ. ಯು ಹ್ಯಾವ್ ಗಾಟ್ ಯುವರ್ ಡ್ರೀಮ್ ಜಾಬ್, ಯು ಮಸ್ಟ್ ಬಿ ವೆರಿ ಹ್ಯಾಪಿ. ಇಲ್ಲಿ ಮಸ್ಟ್ ಬಿ ಬರುತ್ತೆ. ಅಂದರೆ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ, ನಿಂಗೆ ತುಂಬ ಖುಷಿ ಆಗಿದೆ ಅಲ್ವಾ, ನೀನು ತುಂಬ ಹ್ಯಾಪಿ ಆಗಿದೆ ಅಲ್ವಾ, ಯಾಕೆಂದರೆ ನಿನಗೆ ನಿಮ್ಮ ಡ್ರೀಮ್ ಜಾಬ್ ಸಿಕ್ತು. ಯು ಮಸ್ಟ್ ಬಿ ವೆರಿ ಹ್ಯಾಪಿ, ರೈಟ್? ನಿನಗೆ ತುಂಬ ಖುಷಿಯಾಗಿರಬೇಕು ಅಲ್ವಾ ಅಂತ ಹೇಳ್ತಾ ಇದ್ದೀರಾ. ಅಂದರೆ ಅದು ಸರ್ಟನ್, ಖಚಿತವಾಗಿ ನೀವು ಹೇಳ್ತಾ ಇದ್ದೀರಾ. ನಿಜ ಅಂತ ಗೊತ್ತಾಗೋಗಿದೆ ಅವಾಗ ಹೇಳ್ತಾ ಇದ್ದೀರಾ ಅಂದರೆ ಮಸ್ಟ್ ಬಿ ಯೂಸ್ ಮಾಡ್ತೀವಿ. ಮಸ್ಟ್ ಬಿ ಹಾಕ್ತಾ ಇದ್ದೀರಾ ಅಂದರೆ ಮುಂದೆ ಅಡ್ಜೆಕ್ಟಿವ್ ಅಥವಾ ನೌನೇ ಹಾಕಬೇಕು. ರಾಧಾ ಮಸ್ಟ್ ಹ್ಯಾವ್ ಅ ಪ್ರಾಬ್ಲಮ್, ಶಿ ಕೀಪ್ಸ್ ಕ್ರೈಯಿಂಗ್. ಅವಳು ಯಾಕೋ ತುಂಬ ಅಳ್ತಾನೇ ಇದ್ದಾಳೆ ಅಂದರೆ ಶಿ ಮಸ್ಟ್ ಹ್ಯಾವ್ ಅ ಪ್ರಾಬ್ಲಮ್, ಅವಳಿಗೆ ಯಾವುದೋ ಪ್ರಾಬ್ಲಮ್ ಇರಬೇಕು. ಸಂಬಡಿ ಇಸ್ ಅಟ್ ದ ಗೇಟ್, ಇಟ್ ಮಸ್ಟ್ ಬಿ ರವಿ. ಈ ಥರ ಹೇಳ್ತಾ ಇದ್ದೀರಾ ಅಂದರೆ ನೀವು ತುಂಬ ಖಚಿತವಾಗಿ ಹೇಳ್ತಾ ಇದ್ದೀರಾ, ಅದು ಹಾಗೇ ಆಗಿರಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀರಾ. ಆ್ಯಂಡ್ ಇದನ್ನೇ ಪಾಸ್ಟ್ ಬಗ್ಗೆ ಹೇಳುವಾಗಿದ್ರೆ ಇದೇ ಥರನೇ ಆಗಿರಬೇಕು, ಇದೇ ಥರ ಆಗಿರಬಹುದು, ಅದಕ್ಕೆ ಅವಳು ಅಳ್ತಾ ಇರೋದು, ಅದಕ್ಕೆ ಅವ್ನು ಮಾಡಿರೋದು, ಈ ಥರ ಇದ್ದರೆ ಮಸ್ಟ್ ಹ್ಯಾವ್ ಅಷ್ಟೇ, ರೈಟ್? ಮೇಘ್ನಾ ಇಸಂಟ್ ಇನ್ ಅವರ್ ಆಫೀಸ್, ಶಿ ಮಸ್ಟ್ ಹ್ಯಾವ್ ಗಾನ್ ಹೋಮ್. ಅವಳು ಆಫೀಸ್ನಲ್ಲಿ ಇಲ್ಲ, ಮನೆಗೆ ಹೋಗಿರಬೇಕು ಅಂತೀವಲ್ವಾ, ಅವಳು ಮನೆಗೆ ಹೋಗಿರ್ಬೇಕು, ಅದಕ್ಕೆ ಅಲ್ಲಿಲ್ಲ. ಶಿ ಮಸ್ಟ್ ಹ್ಯಾವ್ ಗಾನ್ ಹೋಮ್. ಯುವರ್ ಮದರ್ ಮಸ್ಟ್ ಹ್ಯಾವ್ ಬೀನ್ ವೆರಿ ಬ್ಯೂಟಿಫುಲ್ ವೆನ್ ಶಿ ವಾಸ್ ಯಂಗ್. ಸೊ ನೋಡಿ, ಶಿ ಮಸ್ಟ್ ಹ್ಯಾವ್ ಬೀನ್ ವೆರಿ ಬ್ಯೂಟಿಫುಲ್ ವೆನ್ ಶಿ ವಾಸ್ ಯಂಗ್. ಅವ್ರು ಹೆಂಗಾಗಿದ್ದಾಗ ತುಂಬ ಬ್ಯೂಟಿಫುಲ್ ಇದ್ರು ಅನ್ಸುತ್ತಲ್ವಾ ಅಂತಿರಲ್ವಾ. ಪಾಸ್ಟ್ನ ಬಗ್ಗೆ ಡಿಸೈಡ್ ಮಾಡ್ತಾ ಇದ್ದೀರಾ, ಈ ಥರನೇ ಎದ್ದಿರ್ಬೋದು ಅಂತ. ಅ ಗರ್ಲ್ ಫೋನ್ ವೈಲ್ ಯುವರ್ ಔಟ್. ಯಾರೋ ಹುಡುಗಿ ಫೋನ್ ಮಾಡಿಲ್ಲ ನೀನು ಹೊರಗೆ ಹೋಗಿದ್ದಾಗ. ಸೊ ಅವಾಗ ನಾನು ಹೇಳ್ತೀನಿ ಇಟ್ ಮಸ್ಟ್ ಹ್ಯಾವ್ ಬಿನ್ ಸೀಮಾ, ಅದು ಸೀಮಾನೇ ಮಾಡಿರಬೇಕು, ರೈಟ್? ಸೊ ಗೊತ್ತಾಯ್ತಲ್ಲ. ಪ್ರೆಸೆಂಟ್ನಲ್ಲಿದ್ದರೆ ಮಸ್ಟ್, ಪಾಸ್ಟ್ ಆಗಿದ್ರೆ ಮಸ್ಟ್ ಹ್ಯಾವ್ ಪಾಸ್ಟ್ ಪಾರ್ಟಿಸಿಪಲ್. ಓಕೆ, ಈಗ ಇದಕ್ಕೆ ಆಪೋಸಿಟ್, ಡಿಸೈಡಿಂಗ್ ದಟ್ ಸಮಥಿಂಗ್ ಈಸ್ ನಾಟ್ ಸರ್ಟನ್. ಡಿಸೈಡಿಂಗ್ ದಟ್ ಸಮಥಿಂಗ್ ಈಸ್ ನಾಟ್ ಟ್ರೂ ಅಂದರೆ ನೆಗೆಟಿವ್ ಸೆಂಟೆನ್ಸಲ್ಲಿ ಹೇಳಬೇಕು, ಬಟ್ ಮಸ್ಟ್ ಅಪ್ಲೈ ಆಗಲ್ಲ, ಇಲ್ಲಿ ಕಾಂಟ್ ಅಪ್ಲೈ ಆಗುತ್ತೆ. ಹಿ ಕಾಂಟ್ ಬಿ ಹ್ಯಾಪಿ, ಹಿ ಲಾಸ್ಟ್ ಇಸ್ ಜಾಬ್. ನೋಡಿ, ಅವನು ಕೆಲಸ ಕಳ್ಕೊಂಡಿದ್ದಾನೆ, ಅವನು ಸಂತೋಷವಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ನಿನಗೆ ಯಾಕೆ ಆ ಥರ ಅನ್ನಿಸೋ ಅವನು ಖುಷಿಯಾಗಿದ್ದಾನೆ ಅಂತ? ಅವ್ನು ಖುಷಿಯಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಹಿ ಕಾಂಟ್ ಬಿ ಹ್ಯಾಪಿ ಬಿಕಾಸ್ ಹಿ ಲಾಸ್ಟ್ ಇಸ್ ಜಾಬ್. ಆಗಲೇ ಹೇಳಿದ ಸೆಂಟೆನ್ಸ್ ಕಂಪೇರ್ ಮಾಡಿ ನೋಡಿ. ದೆ ಕಾಂಟ್ ಬಿ ಅಟ್ ಹೋಮ್, ದ ಡೋರ್ಸ್ ಲಾಕ್ಡ್. ಅವ್ರ ಮನೇಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ, ಡೋರ್ ಲಾಕ್ ಆಗಿದೆ ನೋಡು. ಪಾಸ್ಟ್ನಲ್ಲಿ ಈ ಥರ ಇದ್ದಿರೋದಕ್ಕೆ, ಈ ಥರ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ ಅಂದರೆ ಸಿಂಪಲ್, ಕಾಂಟ್ ಹ್ಯಾವ್ ಅಷ್ಟೇ. ಶಿ ವಾಕ್ ಪಾಸ್ಟ್ ವಿತೌಟ್ ಸೇಯಿಂಗ್ ಹಲೋ ಅಂತ ಹೇಳಿದ್ರು. ಅವಳು ನನಗೆ ಹಲೋ ಹೇಳಿದ ಹಾಗೆ ಹೊಟ್ಟೋಗ್ಬಿಟ್ಲು. ವಾಕ್ ಪಾಸ್ಟ್ ಅಂದರೆ ಹಾಗೆ ದಾಟ್ಕೊಂಡು ಪಾಸ್ ಆಗಿಬಿಟ್ರು. ಅವಾಗ ನಾನು ಹೇಳ್ತೀನಿ ಶಿ ಕಾಂಟ್ ಹ್ಯಾವ್ ಸೀನ್ ಯು. ಅವಳು ನೀನು ನೋಡಿರೋದಕ್ಕೆ ಸಾಧ್ಯ ಇಲ್ಲ, ನೋಡಿದರೆ ಹಲೋ ಹೇಳ್ತಿದ್ಲು. ಶಿ ಕಾಂಟ್ ಹ್ಯಾವ್ ಸೀನ್ ಯು. ಇಟ್ ಕಾಂಟ್ ಹ್ಯಾವ್ ಬಿನ್ ಮೈ ಫಾದರ್ ಹೂ ಯು ಸಾ. ನೀನು ನೋಡಿದ್ದು ನನ್ನ ಫಾದರ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ ಬಿಕಾಸ್ ಹೀಸ್ ಇನ್ ಹೈದ್ರಾಬಾದ್. ಅವರು ಹೈದ್ರಾಬಾದ್ನಲ್ಲಿದ್ದಾರೆ ಈಗ. ವೇರ್ ಕ್ಯಾನ್ ಯು ಹ್ಯಾವ್ ಪುಟ್ ಇಸ್ ಫೋನ್. ಸೊ ನೋಡಿ, ಜಸ್ಟ್ ಕ್ವಶನ್ ಮಾಡ್ತಾ ಇದ್ದೀನಿ. ಅವ್ನ ಫೋನ್ ಎಲ್ಲಿ ಇಟ್ಟಿರೋದಕ್ಕೆ ಸಾಧ್ಯ? ತೊಗೊಂಡೋಗಿರೋದಕ್ಕಂತೂ ಸಾಧ್ಯನೇ ಇಲ್ಲ. ಹಿ ಕಾಂಟ್ ಹ್ಯಾವ್ ಟೇಕನ್ ಇಟ್ ವಿತ್ ಹಿಮ್. ಪಾಸ್ಟ್ನ ಬಗ್ಗೆ ಈ ಥರ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದೀವಿ. ಪಾಸ್ಟ್ನ ಬಗ್ಗೆ ಈ ಥರನೇ ಇರಬಹುದು ಅಂತ ಹೇಳ್ತಾ ಇದ್ರೆ ಮಸ್ಟ್ ಹ್ಯಾವ್ ಅಷ್ಟೇ. ಫ್ಯೂಚರ್ ಬಗ್ಗೆ ಈ ಥರ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂದರೆ ಶಿ ವೋಂಟ್ ಬಿ ಅಟ್ ಹೋಮ್ ಟುಮಾರೋ ಅಂತ ಹೇಳಿ ಫ್ಯೂಚರ್ ಬಗ್ಗೆ ಸರ್ಟೈನ್ ಆಗಿ ನೀವು ಹೇಳ್ತಾ ಇದ್ದೀರಾ, ರೈಟ್? ಅಷ್ಟೇ. ಡಿಸೈಡಿಂಗ್ ದಟ್ ಸಮಥಿಂಗ್ ಇಸ್ ಪಾಸಿಬಲ್. ಹಾಂ, ಈ ರೀತಿ ಇರಬಹುದು. ಈಗ ನೋಡಿ, ಪಾಸಿಬಿಲಿಟಿ ಬಗ್ಗೆ ಅಂದರೆ ಚಾನ್ಸಸ್ ಬಗ್ಗೆ ಮಾತಾಡ್ತಿದ್ದೀರಾ ಅಂದರೆ ಗುಡ್ ರೀಸನ್ ಇದ್ದಾಗ. ತುಂಬ ಸರಿ ನಾವು ಪಾಸಿಬಿಲಿಟಿ ಬಗ್ಗೆ ಏನೋ ಹೇಳ್ಬಿಡ್ತೀವಿ, ಡಿಸೈಡ್ ಮಾಡಿ ಹೇಳ್ಬಿಡ್ತೀವಿ. ವಿತ್ ಅ ಗುಡ್ ರೀಸನ್, ಒಂದು ಬಿಲೀಫ್ ಇದ್ದಾಗ ನಾವು ಶುಡ್ ಇಂದ ಹೇಳ್ತೀವಿ. ಇಲ್ಲಿ ನೋಡಿ, ಮೇಘ್ನಾ ಶುಡ್ ಬಿ ಅಟ್ ಹೋಮ್ ಬೈ ನೌ, ಇಟ್ಸ್ 7 o'clock. ಸೊ ಶಿ ಶುಡ್ ಬಿ ಅಟ್ ಹೋಮ್ ಬೈ ನೌ ಅಂದರೆ ಅವಳಿಗೆ ಮನೇಲಿ ಇರಬಹುದು, ಯಾಕಂದರೆ ಇಟ್ಸ್ ಆಲ್ರೆಡಿ 7 o'clock. ನನಗೆ ಗೊತ್ತು ಅವಳಿಗೆ 6 ಗಂಟೆ ಕೆಲಸ ಮುಗಿಯುತ್ತೆ, ಈಗ 7 ಆಗಿದೆ ಅಂದರೆ ಈಗ ಮನೆಯಲ್ಲಿ ಇರಬಹುದು. ಶಿ ಶುಡ್ ಬಿ ಅಟ್ ಹೋಮ್. ಐ ಬಾಟ್ 3 ಪ್ಯಾಕೆಟ್ಸ್ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ಹಾಂ, ದಟ್ ಶುಡ್ ಬಿ ಎನಫ್. ಎಸ್, ಅಷ್ಟು ಸಾಕಾಗ್ಬೋದು, ಅಷ್ಟು ಸಾಕಾಗುತ್ತೆ, ರೈಟ್? ನಿಮಗೆ ಬ್ಯಾಕಪ್ ಮಾಡೋದಕ್ಕೆ, ಸಪೋರ್ಟ್ ಮಾಡೋದಕ್ಕೆ ಒಂದು ಒಳ್ಳೆ ರೀಸನ್ ಮೈಂಡಲ್ಲಿ ಇರಬೇಕು, ರೈಟ್? ಇದನ್ನು ಪಾಸ್ಟ್ ಬಗ್ಗೆ ಹೇಳಬೇಕಂದ್ರೆ
ಮೇಘ್ನಾ ಶುಡ್ ಹ್ಯಾವ್ ಬಿನ್ ಅಟ್ ಹೋಮ್ ಬೈ ನೌ, ಇಟ್ಸ್ ಆಲ್ರೆಡಿ 8. ಆಲ್ರೆಡಿ 8 ಗಂಟೆ ಆಗಿದೆ, ಇಷ್ಟೊತ್ತಿಗಾಗಲೇ ಮನೇಲಿ ಬಂದಿರಬೇಕು, ಆಗಲೇ ಆಗೋಗಿದೆ ಅದು, ಅಂದರೆ ಶುಡ್ ಹ್ಯಾವ್. ಆ್ಯಂಡ್ ಯಾವುದೇ ರೀಸನ್ ಇಲ್ಲ, ರೈಟ್? ಅದು ಹೇಳ್ತಾ ಇದ್ದೀರಾ ಅಂದರೆ ನೀವು ಹಾಗೆ ಹೇಳ್ತಾ ಇದ್ದೀರಾ, ಈ ಥರ ಆಗಬಹುದು, ಈ ಥರ ಇರಬಹುದು, ಈ ಥರ ಮಾಡಿರಬಹುದು ಅಂತ ಹೇಳ್ತಾ ಇದ್ದೀರಾ ಅಂದಾಗ ಮೇ ಮೈಟ್ ಯೂಸ್ ಮಾಡಬೇಕು. ಅಂದರೆ ವೆನ್ ಯು ಡೋಂಟ್ ಹ್ಯಾವ್ ಎನಿ ಸ್ಟ್ರಾಂಗ್ ರೀಸನ್, ಈ ಥರ ಚಾನ್ಸಸ್ ಇದೆ ಅಂತ ಹೇಳುವಾಗ ಮೇ ಮೈಟ್. ಗೊತ್ತಿದೆ ಅಲ್ವಾ ನಿಮ್ಗದು? ಮೇಘ್ನಾ ಮೇ ಬಿ ಅಟ್ ಹೋಮ್ ನಾವ್. ಆಲ್ರೆಡಿ ನಾನು ಮೇ ಮೇಲೆ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಶಿ ಮೈಟ್ ಬಿ ಅಟ್ ಹೋಮ್ ನಾವ್ ಬಟ್ ಐ ಆಮ್ ನಾಟ್ ಶೋರ್. ಮೈಟ್ ಇಂದ ಹೇಳ್ತಾ ಇದ್ದಾರೆ ಅಂದರೆ ಕಡಿಮೆ ಚಾನ್ಸಸ್ ಇದೆ. ಶಿ ಕುಡ್ ಬಿ ಅಟ್ ಹೋಮ್ ನಾವ್, ಐ ಡೋಂಟ್ ನೋ ವೆನ್ ಶಿ ಲೀವ್ಸ್ ಆಫೀಸ್ ಅಂದರೂ ಕೂಡ ಕಡಿಮೆ ಚಾನ್ಸಸ್ ಇದೆ. ಮೈಟ್ ಆ್ಯಂಡ್ ಕುಡ್ ಚಾನ್ಸಸ್ ಬಗ್ಗೆ ಮಾತಾಡ್ತಿದ್ದೀವಿ ಅಂದರೆ ಸೇಮ್ ಮೀನಿಂಗ್ ಕೊಡುತ್ತೆ. ಆ್ಯಂಡ್ ಅದೇ ಥರ ನೆಗೆಟಿವ್ನಲ್ಲೂ ಹೇಳ್ಬೋದು, ಶಿ ಮೇ ನಾಟ್ ಬಿ ಅಟ್ ಹೋಮ್ ನಾವ್, ಶಿ ಮೈಟ್ ನಾಟ್ ಬಿ ಅಟ್ ಹೋಮ್ ನಾವ್ ಅಂತ ಹೇಳ್ಬೋದು. ಈಗ ಅವ್ಳ ಮನೇಲಿ ಇಲ್ಲ ಅನಿಸುತ್ತೆ, ಇಲ್ಲದೆ ಇರಬಹುದು, ರೈಟ್? ಆ ಥರ ಹೇಳ್ತಾ ಇದ್ದೀವಿ ಅಂದರೆ ನಮ್ಗೇನು ರೀಸನ್ ಇಲ್ಲದೇನೆ ನಾವು ಹೇಳ್ಬಿಡ್ತೀವಿ, ರೈಟ್? ನೆನ್ಪಿಟ್ಕೊಳ್ಳಿ. ನೆಗೆಟಿವ್ ಮಾಡ್ತಾ ಇದ್ದಾನೆ ಅಂದರೆ ಕುರುಣ್ ಬರಲ್ಲ, ರೈಟ್? ನೆನ್ಪಿಟ್ಕೊಳ್ಳಿ, ಅದೊಂದು ರೂಲ್. ಕ್ವಶನ್ ಕೇಳ್ತಾ ಇದ್ದೀವಿ, ಇರ್ಬೋದಾ? ಇಸ್ ಶಿ ಅಟ್ ಹೋಮ್ ನಾವ್, ಐ ವಂಡರ್, ಆರ್ ಇಸ್ ಶಿ ಲೈಕ್ಲಿ ಟು ಬಿ ಅಟ್ ಹೋಮ್ ನಾವ್ ಅಂತ ಕೇಳೋದು. ಅಂದರೆ ಇಸ್ ದೇರ್ ಎನಿ ಪಾಸಿಬಿಲಿಟಿ, ಇಸ್ ದೇರ್ ಎನಿ ಚಾನ್ಸ್ ದಟ್ ಶಿ ಇಸ್ ಅಟ್ ಹೋಮ್ ನಾವ್ ಅಂತ ಕೇಳ್ತಾ ಇದ್ದೀವಿ. ಈ ಥರ ಎಕ್ಸಾಂಪಲ್ಸ್ ಆಲ್ರೆಡಿ ನಾನು ಕೊಟ್ಟಿದ್ದೀನಿ, ಅದಕ್ಕೆ ನಾನು ಕ್ವಿಕ್ಕಾಗಿ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ. ಇದನ್ನು ಪಾಸ್ಟ್ ಮಾಡಿದಾಗ ಅಂದರೆ ಈ ಥರ ಆಗಿರಬಹುದೇನೋ ಅಂದರೆ ಗೆಸ್ ಮಾಡಿ ಹೇಳ್ತಿರ್ತೀವಲ್ವಾ. ಮೇಘ್ನಾ ಮೇ ಹ್ಯಾವ್ ಗಾನ್ ಟು ಅವರ್ ಆಂಟ್ಸ್ ಹೌಸ್, ಅವ್ರ ಮನೆಗೆ ಹೋಗಿರಬಹುದೇನೋ. ಶಿ ಮೈಟ್ ಹ್ಯಾವ್ ಗಾನ್ ಟು ಅವರ್ ಆಂಟ್ಸ್ ಹೌಸ್, ಶಿ ಕುಡ್ ಹ್ಯಾವ್ ಗಾನ್ ಟು ಹರ್ ಆಂಟ್ಸ್ ಹೌಸ್ ಅಂತ ಹೇಳ್ಬಹುದು. ಅಂದರೆ ಪಾಸ್ಟ್ನ ಬಗ್ಗೆ ಗೆಸ್ ಮಾಡ್ತಾ ಇದ್ದೀವಿ, ಈ ಥರ ಆಗಿರಬಹುದು ಅಂತ ಹೇಳ್ತಾ ಇದ್ದೀವಿ, ರೈಟ್? ಮೇ ಹ್ಯಾವ್, ಮೈಟ್ ಹ್ಯಾವ್, ಕುಡ್ ಹ್ಯಾವ್ ಮೂರು ಹೇಳ್ಬೋದು. ನೆನ್ಪಿಟ್ಕೊಳ್ಳಿ, ಮೇ ಬಂತು ಅಂದರೆ ಜಾಸ್ತಿ ಚಾನ್ಸ್ ಇರುತ್ತೆ, ಮೈಟ್ ಕುಡ್ ಬಂತು ಅಂದರೆ ಕಡಿಮೆ ಚಾನ್ಸ್ ಇರುತ್ತೆ. ಸೊ ನಿಮಗೆ ತುಂಬ ಕನ್ಫ್ಯೂಸ್ ಆಗ್ತಿರ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಈ ವಿಡಿಯೋನ 2-3 ಸರಿ ನೋಡಿದ್ರೆ ಕನ್ಫ್ಯೂಷನ್ ಕ್ಲಿಯರ್ ಆಗುತ್ತೆ. ಆ್ಯಂಡ್ ಒಂದ್ಸರಿ ನೋಟ್ಸ್ ಮಾಡ್ಕೊಂಡ್ರೆ ಎಲ್ಲ ಕನ್ಫ್ಯೂಷನ್ ಕ್ಲಿಯರ್ ಆಗುತ್ತೆ. ಆ್ಯಂಡ್ ಮೋಡಲ್ ವರ್ಬ್ಸ್ನ ಕೂಡ ಹೋಗಿ ನೋಡಿ, ಸೆಪ್ರೇಟ್ ವಿಡಿಯೋದಲ್ಲಿ ನೋಡ್ಕೊಂಡು ಹೋಗಿ, ರಿಪೀಟೆಡಾಗಿ ನೋಡಿ. ನಾನು ಎಕ್ಸಾಂಪಲ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಆಲ್ಮೋಸ್ಟ್ ಮಾತಾಡೋದಕ್ಕೆ ಬಂದುಬಿಡುತ್ತೆ, ರೈಟ್? ಆ್ಯಂಡ್ ನೆಕ್ಸ್ಟ್ ನೆಸೆಸಿಟಿ ಬಗ್ಗೆ, ಅಂದರೆ ಅದು ಅವಶ್ಯಕತೆ ಇದೆಯಾ, ಅಗತ್ಯ ಇದೆ ಅಂತ ಮಾತಾಡೋವಾಗ ನೋಡಿ ಏನೇನು ಸೆಂಟೆನ್ಸ್ ಮಾಡ್ತೀವಿ. ಐ ಮಸ್ಟ್ ಗೋ ಹೋಮ್ ಆ್ಯಂಡ್ ಸ್ಟಡಿ, ಐ ಹ್ಯಾವ್ ಎಕ್ಸಾಮ್ಸ್ ಅಂತ ಹೇಳ್ಬೋದು ಅಲ್ವಾ? ಐ ಹ್ಯಾವ್ ಟು ಗೋ ಹೋಮ್ ಆ್ಯಂಡ್ ಸ್ಟಡಿ ಅಂತಾನೂ ಹೇಳ್ಬೋದು. ಮಸ್ಟಿಂದ ನೀವು ನೆಸೆಸಿಟಿ ಬಗ್ಗೆ ಹೇಳ್ತಾ ಇದ್ದೀರಾ ಅಂದರೆ ನೀವು ಫೀಲ್ ಆಗಿರ್ತೀರಾ, ಅಂದರೆ ಇಂಟರ್ನಲ್ಲಿ ನಿಮ್ಗೆ ಅದು ಅನಿಸುತ್ತೆ ನಾವು ಮಾಡಲೇಬೇಕು ಅಂತ, ನಿಮ್ಮ ಪ್ರಕಾರ ಅದು ಅನಿಸುತ್ತೆ ನೀವು ಮಾಡಲೇಬೇಕು ಅಂತ. ಹ್ಯಾವ್ ಟು ಇಂದ ಹೇಳ್ತಾ ಇದ್ದೀರಾ ಅಂದರೆ ಅದು ಎಕ್ಸ್ಟರ್ನಲ್ ನೆಸೆಸಿಟಿ, ಬೇರೆ ಕಡೆಯಿಂದ ಬಂದಿರುತ್ತೆ, ಬೇರೆಯವ್ರು ಹೇಳಿರ್ತಾರೆ, ಬೇರೆ ಎಲ್ಲೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತೆ. ಆ ಥರ ಇದ್ದರೆ ಹ್ಯಾವ್ ಟು ಯೂಸ್ ಮಾಡಬೇಕು. ನೆಸೆಸಿಟಿ ನಿಮ್ಮ ಪ್ರಕಾರ ಆಗಿದ್ದರೆ ಮಸ್ಟ್ ಯೂಸ್ ಮಾಡಬೇಕು. ಐ ಮಸ್ಟ್ ಗೋ ಹೋಮ್ ಅಂಡ್ ಸ್ಟಡಿ, ಐ ಹ್ಯಾವ್ ಎಕ್ಸಾಮ್ಸ್ ಅಂದರೆ ಐ ಫೀಲ್ ಇಟ್, ರೈಟ್? ಐ ಹ್ಯಾವ್ ಟು ಸ್ಟಡಿ ಇಂಗ್ಲೀಷ್ ಫಸ್ಟ್, ಯಾಕೆಂದರೆ ಮೈ ಮಾಮ್ ಸೆಡ್ ಇಟ್. ನನ್ನ ಫ್ರೆಂಡ್ಗೆ ಹೇಳ್ತೀನಿ, ನೋ ನಾವ್ ಐ ಹ್ಯಾವ್ ಟು ಸ್ಟಡಿ ಇಂಗ್ಲೀಷ್ ಫಸ್ಟ್, ಮೈ ಮಾಮ್ ಸೆಡ್ ಇಟ್ ಅಂತ. ನೋಡಿ, ನೆಸೆಸಿಟಿ ಹೊರಗಡೆಯಿಂದ ಬಂದರೆ, ಬೇರೆಯವರಿಂದ ನೀವು ಆ ಕೆಲಸ ಮಾಡೋ ಅವಶ್ಯಕತೆ ಬಂದರೆ ಹ್ಯಾವ್ ಟು. ಐ ಹ್ಯಾವ್ ಟು ಗೋ ವಿತ್ ದ ಹಾಲ್ ಟಿಕೆಟ್, ಯಾಕೆಂದರೆ ಎಕ್ಸಾಮ್ ರೂಲ್. ಐ ಹ್ಯಾವ್ ಟು ವರ್ಕ್ ಫ್ರಮ್ 9 to 5, ಯಾಕೆಂದರೆ ಆಫೀಸ್ ರೂಲ್. ವಿ ಮಸ್ಟ್ ಗೋ ಅರ್ಲಿ ಟು ದ ಟೆಂಪಲ್ ಬಿಕಾಸ್ ಐ ಫೀಲ್ ಇಟ್, ಅದರ್ವೈಸ್ ನಾವು ಟೆಂಪಲ್ಗೆ ಯಾವಾಗ ಬೇಕಾದರೂ ಹೋಗ್ಬೋದು. ಐ ಹ್ಯಾವ್ ಟು ಗೋ ಹೋಮ್ ಬಿಕಾಸ್ ಮೈ ಚಿಲ್ಡ್ರನ್ ಆರ್ ವೇಟಿಂಗ್, ನಾನು ಮನೆಗೆ ಹೋಗಲೇಬೇಕು ಬಿಕಾಸ್ ಆಫ್ ಮೈ ಚಿಲ್ಡ್ರನ್, ಅವರಿಂದಾಗಿ ನಾನು ಈ ಕೆಲಸ ಮಾಡಲೇಬೇಕು, ರೈಟ್? ಐ ಮಸ್ಟ್ ಸ್ಟಾಪ್ ಈಟಿಂಗ್ ನಾನ್ ವೆಜ್ ಬಿಕಾಸ್ ಐ ಫೀಲ್ ಇಟ್, ಸೊ ಐ ಮಸ್ಟ್ ಸ್ಟಾಪ್ ಇಟ್. ಡಾಕ್ಟರ್ ಸೆಡ್ ಐ ಹ್ಯಾವ್ ಟು ಈಟ್ ಪಲ್ಸಸ್ ಮೋರ್ ಬಿಕಾಸ್ ಡಾಕ್ಟರ್ ಸೆಡ್ ಇಟ್. ಮಸ್ಟ್ ಐ ಸೆಂಡ್ ದಟ್ ಮೇಲ್ ಟುಡೇ? ಸೊ ಮಸ್ಟಿಂದ ನಾವು ಕ್ವಶನ್ ಕೇಳ್ತಾ ಇದ್ದೀವಿ ಅಂದರೆ ಡು ಯು ಥಿಂಕ್ ಇಟ್ ಈಸ್ ನೆಸಸರಿ, ಅವ್ರ ಪ್ರಕಾರ ಮಾಡಲೇಬೇಕಾ ಅಂತ, ರೈಟ್? ಪಾಸ್ಟ್ನಲ್ಲಿ ನಾನು ಮಾಡಬೇಕಾಗಿತ್ತು ಅಂದರೆ ಮಸ್ಟ್ ಬರಲ್ಲ, ಹ್ಯಾವ್ ಟು ಬರಲ್ಲ, ಹ್ಯಾಡ್ ಟು ಬರುತ್ತೆ. ಇಲ್ಲಿ ನೋಡಿ, ಐ ಹ್ಯಾಡ್ ಟು ಗೋ ಹೋಮ್ ಬಿಕಾಸ್ ಮೈ ಚಿಲ್ಡ್ರನ್ ಆರ್ ವೇಟಿಂಗ್, ಪಾಸ್ಟ್ನ ನೆಸೆಸಿಟಿ, ರೈಟ್? ಆ ಇಂಟರ್ನಲ್ ಆದರೂ ಆಗಿರಲಿ, ಎಕ್ಸ್ಟರ್ನಲ್ ಆದರೂ ಆಗಿರಲಿ, ಹ್ಯಾಡ್ ಟುನೇ ಬರುತ್ತೆ. ಮಸ್ಟ್ ಪಾಸ್ಟ್ನಲ್ಲಿ ಯೂಸ್ ಆಗಲ್ಲ, ಹ್ಯಾವ್ ಟು ಕೂಡ ಪಾಸ್ಟ್ನಲ್ಲಿ ಯೂಸ್ ಆಗಲ್ಲ. ಆ್ಯಂಡ್ ನೆಸೆಸಿಟಿ ಬಗ್ಗೆ ನೀವು ಕ್ವಶನ್ ಕೇಳ್ತಾ ಇದ್ದೀರಾ ಅಂದರೆ ಇಲ್ಲಿ ನೋಡಿ, ಈ ಥರ ಕೇಳಬೇಕು. ಡೂ ಯು ಹ್ಯಾವ್ ಟು ವೇರ್ ಅ ಟೈ ಅಟ್ ವರ್ಕ್, ಕೆಲಸದಲ್ಲಿ ನೀವು ಟೈ ಹಾಕ್ಕೊಳ್ಳೇಬೇಕಾ ಅಂತ. ಆರ್ ಡೂ ಯು ನೀಡ್ ಟು ವೇರ್ ಅ ಟೈ ಅಟ್ ವರ್ಕ್ ಅಂತಾನು ಕೇಳ್ಬೋದು. ಡಸ್ ಶಿ ಹ್ಯಾವ್ ಟು ಟ್ರಾವೆಲ್ ಅ ಲಾಟ್ ಇನ್ ಅವರ್ ಜಾಬ್, ಅವಳು ಕೆಲಸದಲ್ಲಿ ತುಂಬ ಟ್ರಾವೆಲ್ ಮಾಡಬೇಕಾದ ಅವಶ್ಯಕತೆ ಬರುತ್ತಾ. ಡೂ ಯು ಆಫನ್ ಹ್ಯಾವ್ ಟು ಗೋ ಟು ದ ಹಾಸ್ಪಿಟಲ್, ರೈಟ್? ಹ್ಯಾವ್ ಟು ಇಂದನೂ ಕೇಳ್ಬೋದು, ನೀಡ್ ಟು ಇಂದನೂ ಕೇಳ್ಬೋದು. ಅದರ ಅವಶ್ಯಕತೆ ಇದೆಯಾ ಅಂತ ಕೇಳ್ತಾ ಇದ್ದೀರಾ ಅಂದರೆ. ಮಸ್ಟ್ ಯು ವೇರ್ ದ ಡರ್ಟಿ ಓಲ್ಡ್ ಜೀನ್ಸ್ ಆಲ್ ದ ಟೈಮ್, ಅದೇ ಹಳೆ ಗಲೀಜಾಗಿರೋ ಜೀನ್ಸ್ನ ಯಾವಾಗಲೂ ಹಾಕ್ಕೋಬೇಕಾ
ಅಂತ ಕೇಳ್ತಿರಲ್ಲ. ವೈ ಮಸ್ಟ್ ಯು ಆಲ್ವೇಸ್ ಬ್ಯಾಂಗ್ ದ ಡೋರ್? ಯಾಕೆ ಯಾವಾಗಲೂ ಆ ಡೋರ್ನ ಜೋರಾಗಿ ಬಡಿತೀಯ ನೀನು? ಪಾಸ್ಟ್ನ ಬಗ್ಗೆ ನೀವು ಈ ಥರ ಮಾಡಬೇಕಾಗಿತ್ತಾ ಅಂದರೆ ಪಾಸ್ಟ್ ನೆಸೆಸಿಟಿ ಬಗ್ಗೆ ಮಾತಾಡ್ತೀರ ಅಂದರೆ ಡೂ ಬದಲು ಡಿಡ್ ಹಾಕಿ. ಡಿಡ್ ಯು ಹ್ಯಾವ್ ಟು ವೇರ್ ಅ ಟೈ ಅಟ್ ವರ್ಕ್? ಡಿಡ್ ಶಿ ಹ್ಯಾವ್ ಟು ಟ್ರಾವೆಲ್? ಫ್ಯೂಚರ್ ಬಗ್ಗೆ ಇದ್ದರೆ ವಿಲ್ ಯು ಹ್ಯಾವ್ ಟು ವೇರ್ ಅ ಟೈ ಅಟ್ ವರ್ಕ್ ಅಷ್ಟೇ. ಸೊ ಇದನ್ನೆಲ್ಲ ಬರೆದಿಟ್ಕೊಳ್ಳಿ ಆಮೇಲೆ. ಆ್ಯಂಡ್ ವೆನ್ ಸಮಥಿಂಗ್ ಈಸ್ ಅನ್ನೆಸೆಸರಿ, ಮಾಡೋ ಅವಶ್ಯಕತೆ ಇಲ್ಲ, ಇಟ್ಸ್ ಅನ್ನೆಸೆಸರಿ ಇದ್ದರೆ ಈ ಥರ ಹೇಳಿ. ಯು ನಿಡಂಟ್ ವರ್ಕ್ ಟುಮಾರೋ ಈ ಥರನೂ ಹೇಳ್ತೀವಿ. ಆರ್ ಯು ಡೋಂಟ್ ನೀಡ್ ಟು ವರ್ಕ್ ಟುಮಾರೋ ಅಂತಾನೂ ಹೇಳ್ತೀವಿ. ಎರಡೂ ಇದೆ. ನಿಡಂಟ್ ಅನ್ಬೋದು ಅಂದರೆ ನೀಡ್ ನಾಟ್, ಯು ಡೋಂಟ್ ನೀಡ್ ಟು ಅಂತಾನು ಅನ್ಬೋದು ಅಂದರೆ ನಿಮ್ಮ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಆರ್ ಯು ಡೋಂಟ್ ಹ್ಯಾವ್ ಟು ವರ್ಕ್ ಟುಮಾರೋ ಅಂತಾನೂ ಅನ್ಬೋದು, ರೈಟ್? ಬಟ್ ಯು ಮಸ್ಟ್ ನಾಟ್ ವರ್ಕ್ ಟುಮಾರೋ ಅನ್ನಲ್ಲ. ಇಟ್ಸ್ ಅನ್ನೆಸೆಸರಿ ಅಂತ ಹೇಳುವಾಗ ಮಸ್ಟ್ ನಾಟ್ ಬರಲ್ಲ. ಯು ಮಸ್ಟ್ ನಾಟ್ ವರ್ಕ್ ಅಂದರೆ ಇನ್ನು ಮಾಡಲೇಬಾರ್ದು ಅನ್ನೋದು ಬಂದುಬಿಡುತ್ತೆ, ಆ ಸೆನ್ಸಲ್ಲಿ ಹೇಳ್ತೀವಿ. ಇಲ್ಲಿ ಸೂಟ್ ಆಗಲ್ಲ. ಶುಡ್ ನಾಟ್ ಕೂಡ ಬರಲ್ಲ. ಯು ಡೋಂಟ್ ನೀಡ್ ಟು ಗೆಟ್ ಅ ವೀಸಾ ಟು ಗೋ ಟು ನೇಪಾಲ್, ಯು ಡೋಂಟ್ ಹ್ಯಾವ್ ಟು ಗೆಟ್ ಅ ವೀಸಾ ಟು ಗೋ ಟು ನೇಪಾಲ್ ಅಂತಾನು ಅನ್ಬೋದು. ಆರ್ ಈ ಥರನೂ ಹೇಳ್ಬೋದು, ಯು ಡೋಂಟ್ ಹ್ಯಾವ್ ಟು ಹ್ಯಾವ್ ಅ ವೀಸಾ ಟು ಗೋ ಟು ನೇಪಾಲ್ ಅನ್ಬೋದು. ಗೆಟ್ ಅಥವಾ ಹ್ಯಾವ್. ಪಾಸ್ಟ್ನಲ್ಲಿ ಅದು ಅನ್ನೆಸೆಸರಿ ಆಗಿತ್ತು ಅಂದರೆ ಯು ಡಿಡಂಟ್ ನೀಡ್ ಟು ವರ್ಕ್ ಅಂಟಿಲ್ 6 ಎಸ್ಟರ್ಡೇ, ನೆನ್ನೆ 6 ಗಂಟೆವರೆಗೂ ಕೆಲಸ ಮಾಡೋ ಅವಶ್ಯಕತೆನೇ ಇರಲಿಲ್ಲ, ರೈಟ್? ಆರ್ ಯು ಡಿಡಂಟ್ ಹ್ಯಾವ್ ಟು ವರ್ಕ್ ಅಂಟಿಲ್ 6 ಎಸ್ಟರ್ಡೇ ಅಷ್ಟೇ. ಫ್ಯೂಚರ್ನಲ್ಲೂ ಡೋಂಟ್ ನೀಡ್ ಟು ವರ್ಕ್ ಟುಮಾರೋ ಅಂದ್ಬಿಡ್ತೀವಿ. ತುಂಬ ಫ್ಯೂಚರ್ ಆಗಿದ್ರೆ ಯು ವೋಂಟ್ ಹ್ಯಾವ್ ಟು ಅನ್ಬಹುದು. ತುಂಬ ಫಾರ್ ಫ್ಯೂಚರ್ ಆಗಿದ್ರೆ ಯು ವೋಂಟ್ ಹ್ಯಾವ್ ಟು ವರ್ಕ್ ನೆಕ್ಸ್ಟ್ ಇಯರ್ ಈ ಥರ. ವೆನ್ ಸಮಥಿಂಗ್ ಈಸ್ ರಾಂಗ್ ಟು ಡೂ ಅವಾಗ ಏನು ಹೇಳ್ತೀರಾ ನೋಡಿ. ಯು ಮಸ್ಟ್ ನಾಟ್ ಟೇರ್ ಪೇಜಸ್ ಔಟ್ ಆಫ್ ಲೈಬ್ರರಿ ಬುಕ್ಸ್. ಲೈಬ್ರರಿ ಬುಕ್ಸಿಂದ ನಿನ್ನ ಪೇಜಸ್ನ ಹರಿಲೇಬಾರ್ದು, ಇಟ್ಸ್ ರಾಂಗ್. ಆರ್ ಈ ಥರ ಅನ್ಬೋದು, ಯು ಕೆನಾಟ್ ಟೇರ್ ಪೇಜಸ್ ಔಟ್ ಆಫ್ ಲೈಬ್ರರಿ ಬುಕ್ಸ್. ದ ಕಂಪನಿ ಮಸ್ಟಂಟ್ ಎಕ್ಸ್ಪೆಕ್ಟ್ ಎಂಪ್ಲಾಯೀಸ್ ಟು ವರ್ಕ್ ಫಾರ್ ನೋ ಮನಿ. ಶಾರ್ಟ್ ಮಾಡಿದ್ದೀನಿ ಅಷ್ಟೇ. ಸ್ಯಾಲ್ರಿ ಇಲ್ಲದೇ ಎಂಪ್ಲಾಯೀಸ್ ಕೆಲಸ ಮಾಡಬೇಕು ಅಂತ ಕಂಪ್ನಿ ಎಕ್ಸ್ಪೆಕ್ಟ್ ಮಾಡಬಾರ್ದು. ಆರ್ ದ ಕಂಪನಿ ಕಾಂಟ್ ಎಕ್ಸ್ಪೆಕ್ಟ್ ದ್ಯಾಟ್ ಅಂತಲೂ ಅನ್ಬೋದು, ರೈಟ್? ಆರ್ಡರ್ಸ್ ಕೊಡೋವಾಗ ಏನು ಯೂಸ್ ಮಾಡ್ತೀರಾ ನೋಡಿ. ಯು ಕ್ಯಾನ್ ಟೇಕ್ ಮೈ ಬೈಕ್ ಬಟ್ ಯು ಮಸ್ಟ್ ಬ್ರಿಂಗ್ ಇಟ್ ಬ್ಯಾಕ್ ಬಿಫೋರ್ 10. ಮಸ್ಟಿಂದ ನೀವು ಆರ್ಡರ್ಸ್ ಹೇಳ್ತೀರಾ, ಶುಡ್ಡಿಂದ ಅಲ್ಲ. ನೆನ್ಪಿಟ್ಕೊಂಬಿಡಿ ಅದನ್ನು. ಇದು ತುಂಬ ಸ್ಟ್ರಾಂಗ್ ಇರುತ್ತೆ. ನೀವು ಮಕ್ಕಳಿಗೆ, ನಿಮಗೆ ಚಿಕ್ಕವ್ರಿಗೆ, ನಿಮ್ಮ ಎಂಪ್ಲಾಯೀಸ್ಗೆ ಈ ಥರ ಸ್ಟ್ರಾಂಗಾಗಿ ಆರ್ಡರ್ ಮಾಡ್ಬೋದು. ಬಟ್ ಸ್ವಲ್ಪ ಸಾಫ್ಟ್ ಆಗಬೇಕು ಅಂದರೆ ಈ ಥರ ಮಾಡಿ. ಯು ಕ್ಯಾನ್ ಟೇಕ್ ಮೈ ಬೈಕ್ ಬಟ್ ಯು ವಿಲ್ ಹ್ಯಾವ್ ಟು ಬ್ರಿಂಗ್ ಇಟ್ ಬ್ಯಾಕ್ ಬಿಫೋರ್ 10. ಸ್ವಲ್ಪ ಸಾಫ್ಟ್ ಆಯ್ತಿದು. ಆರ್ ಯು ನೀಡ್ ಟು ಬ್ರಿಂಗ್ ಇಟ್ ಬ್ಯಾಕ್ ಬಿಫೋರ್ 10 ಅಂತ ಹೇಳ್ಬೋದು. ಅಂದರೆ ನೀವು ಅವ್ರಿಗೆ ರೂಡಾಗಿ ಹೇಳಬಾರ್ದು ಅಂತ ಅಂದ್ಕೊಂಡ್ರೆ, ರೂಡ್ ಆಗಬಾರ್ದು ಅಂತ ಅಂದ್ಕೊಂಡ್ರೆ ಸ್ವಲ್ಪ ಸಾಫ್ಟಾಗಿ ಬಟ್ ಸ್ಟಿಲ್ ಆರ್ಡರ್ ಮಾಡ್ತಿದ್ರು ಅವ್ರಿಗೆ, ಈ ಥರ ನೀನು ಮಾಡಬೇಕಂತ. ಆ್ಯಂಡ್ ಶುಡ್ ಬರಲ್ಲ, ನೆನ್ಪಿಟ್ಕೊಂಬಿಡಿ. ಈ ಸಿಚುವೇಷನಲ್ಲಿ ಯಾವಾಗಲೂ ಶುಡ್ ಆರ್ಡರ್ ಮಾಡೋಕ್ಕೆ ಯೂಸ್ ಮಾಡಲ್ಲ. ಆ್ಯಂಡ್ ನೀವು ಬೇರೆಯವ್ರಿಗೆ ಆಫರ್ ಮಾಡ್ತೀರಾ, ಸರ್ ನನಗೆ ಇದನ್ನು ಮಾಡಿಕೊಡ್ಲಾ ಅಂದರೆ ಈ ಥರ ಹೇಳ್ಬೋದು. ಕ್ಯಾನ್ ಐ ಕ್ಯಾರಿ ಯುವರ್ ಬ್ಯಾಗ್? ಕ್ಯಾಶುವಲ್. ಶಲ್ ಐ ಕ್ಯಾರಿ ಯುವರ್ ಬ್ಯಾಗ್? ತುಂಬ ಫಾರ್ಮಲ್. ಆರ್ ವುಡ್ ಯು ಲೈಕ್ ಮೀ ಟು ಕ್ಯಾರಿ ಯುವರ್ ಬ್ಯಾಗ್? ನೋಡಿ, ವುಡ್ ಯು ಲೈಕ್ ಮೀ ಟು ಕ್ಯಾರಿ ಯುವರ್ ಬ್ಯಾಗ್ ಈ ಥರ ಸೆಂಟೆನ್ಸ್ ಮೇಲೂ ನಾನು ತುಂಬ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ಆಲ್ರೆಡಿ. ಇದು ಫಾರ್ಮಲ್ ಆ್ಯಂಡ್ ಪೊಲೈಟ್ ಆಯಿತು, ಗೊತ್ತಾಯ್ತಲ್ಲ? ನೆಕ್ಸ್ಟ್ ಸಜೆಷನ್. ಬೇರೆಯವ್ರಿಗೆ ನೀವು ಈ ಥರ ಮಾಡಬಹುದು ಅಂತ ಸಜೆಸ್ಟ್ ಮಾಡೋವಾಗ ನೋಡಿ, ಯು ಕುಡ್ ಯೂಸ್ ಯುವರ್ ಪರ್ಸ್ನಲ್ ಇಮೇಲ್ ಐ ಡಿ. ಇದಕ್ಕೆ ನೀನು ಪರ್ಸ್ನಲ್ ಇಮೇಲ್ ಐ ಡಿನ ಯೂಸ್ ಮಾಡಬಹುದು. ಯು ಕುಡ್ ಈ ಥರ ಸಜೆಸ್ಟ್ ಮಾಡ್ತಿದ್ದೀರಾ, ಬಟ್ ಯು ಆರ್ ಲೆಸ್ ಕಾನ್ಫಿಡೆಂಟ್, ಬಟ್ ಸಜೆಸ್ಟ್ ಮಾಡ್ಬೋದು ನೀವು. ಯು ಕ್ಯಾನ್ ಯೂಸ್ ಯುವರ್ ಪರ್ಸ್ನಲ್ ಇಮೇಲ್ ಐ ಡಿ ಅಂದರೆ ಸ್ವಲ್ಪ ಜಾಸ್ತಿನೇ ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ರಾ. ನೀನು ಪರ್ಸ್ನಲ್ ಇಮೇಲ್ ಐ ಡಿನ ಯೂಸ್ ಮಾಡಬಹುದು, ಸ್ವಲ್ಪ ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ರಾ. ಶಲ್ಲಿಂದ ನೀವು ಹೇಳ್ಬೋದು, ಶಲ್ ವಿ ಹ್ಯಾವ್ ಕಾಫಿ ಫಸ್ಟ್? ಫಾರ್ಮಲ್ ಆಗಿ ಸಜೆಷನ್ನ ಕೇಳ್ತಿದ್ದೀರಾ. ವಾಟ್ ಶಲ್ ವಿ ಡೂ ಟುಮಾರೋ? ಅಗೇನ್ ಕೇಳ್ತಾ ಇದ್ದೀರಾ. ಕುಡಿಂದ ನೀವು ಆನ್ಸರ್ ಮಾಡ್ಬೋದು, ವಿ ಕುಡ್ ಗೋ ಟು ಅ ಮೂವಿ ಅಂತ. ಕುಡಿಂದ ಸಜೆಷನ್ ಕೊಡೋದಕ್ಕೇ ಯೂಸ್ ಮಾಡೋದು, ಶಲ್ಲಿಂದ ಸಜೆಷನ್ ಕೇಳೋದಕ್ಕೆ ಯೂಸ್ ಮಾಡೋದು. ಸೊ ನಾನು ಇಲ್ಲಿ ಏನು ಹೇಳ್ತಾ ಇದ್ದೇನೆ ಅಂದರೆ, ಸೇಮ್ ಮಾಡಲ್ ವರ್ಬ್ ಡಿಫ್ರೆಂಟ್ ಸಿಚುವೇಶನ್ಗಳಲ್ಲಿ ಡಿಫ್ರೆಂಟ್ ಮೀನಿಂಗ್ ಕೊಡ್ತಾ ಇರುತ್ತೆ. ಆದ್ದರಿಂದ ಹೆಡ್ಡಿಂಗ್ಸ್ನ ಹಾಕ್ಕೊಂಡು ನೋಟ್ಸ್ ಮಾಡ್ಕೊಳ್ಳಿ. ನಾನು ಹೇಗೆ ಪ್ರತಿ ಸ್ಲೈಡ್ನಲ್ಲೂ ಹೆಡ್ಡಿಂಗ್ ಹೇಗೆ ಆಗಿದ್ದೀನಿ ಅದೇ ಥರನೇ ನೋಟ್ಸ್ ಮಾಡ್ಕೊಳ್ಳಿ, ಸೆಪ್ರೇಟ್ ಪೇಜ್ನಲ್ಲಿ. ಓದೋದಕ್ಕೆ ನಿಮ್ಗೆ ಈಸಿ ಆಗುತ್ತೆ. ನೆಕ್ಸ್ಟ್, ವೆನ್ ಸಮಥಿಂಗ್ ವಾಸ್ ಪಾಸಿಬಲ್ ಬಟ್ ಡಿಡ್ ನಾಟ್ ಹ್ಯಾಪನ್. ವೈ ಡಿಡ್ ಯು ಥ್ರೋ ದಟ್ ನೈಫ್? ಯು ಕುಡ್ ಹ್ಯಾವ್ ಹರ್ಟ್ ಸಂಬಡಿ. ಆ ನೈಫ್ನ ಯಾಕೆ ಆ ಥರ ಬಿಸಾಕಿದೆ? ನೀನು ಯಾರಿಗಾದ್ರೂ ಗಾಯ ಮಾಡಿಬಿಡ್ತಿದೆ ಈಗ. ಆರ್ ಯು ಮೈಟ್ ಹ್ಯಾವ್ ಹರ್ಟ್ ಸಂಬಡಿ. ಪಾಸ್ಟ್ನ ಬಗ್ಗೆನೇ ಹೇಳ್ತಾ ಇರೋದು. ಇಫ್ ಶಿ ಹ್ಯಾಡಂಟ್ ಬೀನ್ ಸೋ ಬ್ಯಾಡ್ ಟೆಂಪರ್ಡ್, ನೋಡಿ, ಇಫ್ ಶಿ ಹ್ಯಾಡಂಟ್ ಬೀನ್ ಸೋ ಬ್ಯಾಡ್ ಟೆಂಪರ್ಡ್ ಐ ಮೈಟ್ ಹ್ಯಾವ್ ಮ್ಯಾರಿಡ್ ಹರ್, ಆರ್ ಐ ಕುಡ್ ಹ್ಯಾವ್ ಮ್ಯಾರಿಡ್ ಹರ್. ನಾನಿಲ್ಲಿ ಏನು ಹೇಳ್ತೇನೆ, ಸ್ಪೆಸಿಫಿಕಲಿ ಪಾಸ್ಟ್ನಲ್ಲಿ ಈ ಥರ ಆಗೋ ಪಾಸಿಬಿಲಿಟಿ ಇತ್ತು ಬಟ್ ಆಗಿಲ್ಲ ಅನ್ನೋವಾಗ.
ಜನರಲ್ ಪಾಸಿಬಿಲಿಟಿ ಹೇಳಬೇಕು. ಅಂದರೆ ಜನರಲಿ ಆಗ್ತಾ ಇರುತ್ತೆ ಇದು ಅಂತ ಹೇಳಬೇಕು. ಯಾವುದೋ ಒಂದು ಇವೆಂಟ್ ಬಗ್ಗೆ ಅಲ್ಲ, ಯಾವುದೋ ಒಬ್ಬರ ಬಗ್ಗೆ ಅಲ್ಲ, ಯಾವುದೋ ಸ್ಪೆಸಿಫಿಕ್ ಥಿಂಗ್ ಬಗ್ಗೆ ಅಲ್ಲ. ಜನರಲಿ ಹೇಳ್ತಾ ಇದ್ದೆ ಅಂದರೆ ಕ್ಯಾನ್ ಯೂಸ್ ಮಾಡ್ಬೋದು. ನೋಡಿ, ದೀಸ್ ರೋಸಸ್ ಕ್ಯಾನ್ ಗ್ರೋ ಎನಿವೇರ್. ಈ ರೋಸ್ಗಳು ಎಲ್ಲಾದರೂ ಬೆಳೆಯುತ್ತೆ, ಇಲ್ಲೇ ಬೆಳಿಬೇಕಂತಿಲ್ಲ. ಯು ಕ್ಯಾನ್ ಈಸಿಲಿ ಲೂಸ್ ಯುವರ್ ಪರ್ಸ್ ಇನ್ ದ ಬಸ್. ನೀನು ಈಸಿಯಾಗಿ ನಿನ್ನ ಪರ್ಸ್ ಕಳ್ಕೊಬೋದು ಬಸ್ಸಲ್ಲಿ, ಸೊ ಹುಷಾರಾಗಿರು. ಈವನ್ ದ ಪ್ರಿನ್ಸಿಪಾಲ್ ಕ್ಯಾನ್ ಬಿ ಲೇಟ್ ಸಮ್ಟೈಮ್ಸ್. ಜನರಲ್ ಪಾಸಿಬಿಲಿಟಿ. ಆ್ಯಂಡ್ ಮೇಯಿಂದನೂ ಹೇಳ್ಬೋದು. ನೋಡಿ ಇಲ್ಲಿ, ದ ಫ್ಲವರ್ಸ್ ಮೇ ಹ್ಯಾವ್ 5 or 6 ಪೆಟಲ್ಸ್. ಜನರಲಿ ಫ್ಲವರ್ಸ್ಗೆ 5 ಇರ್ಬೋದು ಅಥವಾ 6 ಪೆಟಲ್ಸ್ ಇರಬಹುದು. ಯಾವಾಗ ಹೇಳ್ತೀರಾ? ಫಾರ್ಮಲಿ ಟೆಕ್ಸ್ಟ್ ಬುಕ್ಗಳಲ್ಲಿ ಈ ಥರ ಬರೆದಿರ್ತಾರೆ. ಟೆಕ್ಸ್ಟಲ್ಲಿ ಎಲ್ಲಾದರೂ ನೋಡ್ತಿದ್ರೆ ಅಂದರೆ ಮೇ ಕೂಡ ಕಾಮನ್, ಬಟ್ ಇಟ್ ಇಸ್ ಫಾರ್ಮಲ್. ಅ ಫೀಮೇಲ್ ಕ್ರೊಕೊಡೈಲ್ ಮೇ ಲೇ 30 to 40 eggs. ಅಗೇನ್ ಸೇಮ್ ಫಾರ್ಮಲ್ ಆಗಿ ಹೇಳ್ತಾ ಇದ್ದೀವಿ. ಮೇಯಿಂದನೂ ಜನರಲಿ ಈ ಥರ ಪಾಸಿಬಿಲಿಟಿ ಇದೆ ಅಂತ ಹೇಳ್ತಾ ಇದ್ದೀವಿ, ರೈಟ್? ನೆಕ್ಸ್ಟ್, ಇನ್ಸ್ಟ್ರಕ್ಷನ್ಸ್ನ ನೀವು ಕೇಳಬೇಕು. ಅಂದರೆ ಅದನ್ನು ಹೇಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂದರೆ ಬೇರೆಯವ್ರಿಗೆ ನೀವು ಇನ್ಸ್ಟ್ರಕ್ಷನ್ ಕೇಳ್ತಿರ್ತೀರಾ. ಫಾರ್ ಎಕ್ಸಾಂಪಲ್ ಗೂಗಲ್ನಲ್ಲಿ ಕೇಳೋದಾಗಿರ್ಬೋದು, ಯಾರೋ ಕಸ್ಟಮರ್ ಕೇರ್ನಲ್ಲಿ ಕೇಳೋದಾಗಿರಬಹುದು. ಆಗ ಕೇಳ್ತಾ ಇದ್ದಾರೆ ಅಂದರೆ ಸಿಂಪಲ್ ಪ್ರೆಸೆಂಟ್ನಲ್ಲೇ ಕೇಳಿ. ನೋಡಿ ಈ ಥರ, ಹೂ ಡು ಐ ಆಸ್ಕ್, ನಾನು ಯಾರನ್ನ ಕೇಳಬೇಕು? ವೇರ್ ಡು ಐ ಸೈನ್? ವೆನ್ ಡು ಐ ಅಪ್ಲೈ? ಹೌ ಡು ಐ ಫಿಲ್ ದಿಸ್ ಫಾರ್ಮ್? ವೇರ್ ಡು ಐ ಪುಟ್ ಮೈ ಬ್ಯಾಗ್? ಹೂ ಡು ಐ ಮೀಟ್ ಫಾರ್ ದ್ಯಾಟ್? ಹೌ ಡು ಐ ಸ್ಟಾರ್ಟ್ ದ ಕಂಪ್ಯೂಟರ್? ಹೌ ಡು ಐ ರಿಟರ್ನ್ ದಿಸ್ ಪ್ರಾಡಕ್ಟ್? ಹೌ ಡು ಐ ರಿಕ್ವೆಸ್ಟ್ ಫಾರ್ ನ್ಯೂ ಕಾರ್ಡ್? ವೇರ್ ಡು ಐ ಗೋ ಫಾರ್ ದ ಇಂಟರ್ವ್ಯೂ? ಈ ಥರ ನಾನು ಹೇಗೆ ಮಾಡಲಿ ಅಂತ ಡೈರೆಕ್ಷನ್ಸ್ ಕೇಳ್ತೀರಾ, ಇನ್ಸ್ಟ್ರಕ್ಷನ್ಸ್ ಕೇಳ್ತಾ ಇದ್ದೀರಾ ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಕೇಳಿ. ಸೊ ಹೌ ಡು, ವಾಟ್ ಡು, ವೈ ಡು ಸಿಂಪಲ್ ಪ್ರೆಸೆಂಟಲ್ಲೇ ಬರುತ್ತಲ್ವ? ಅಂದರೆ ಅಟ್ ದ ಮೂಮೆಂಟ್ ಕೇಳ್ತಾ ಇದ್ದೀರಾ, ಆ ಮೂಮೆಂಟ್ನಲ್ಲಿ ನಾನು ಅದನ್ನು ಹೇಗೆ ಮಾಡಲಿ ಅಂತ. ಸೊ ಈ ಥರ ಕೇಳಬಹುದು. ಆ್ಯಂಡ್ ಇದು ಅವ್ರಿಗೆ ಡೈರೆಕ್ಟ್ ಕ್ವಶನ್ ಆಗಿರುತ್ತೆ. ಸೊ ನೀವೇನಾದರೂ ಸ್ವಲ್ಪ ಪೊಲೈಟ್ ಅನ್ನಿಸ್ಬೇಕು ಅಂದರೆ ಇಲ್ಲಿ ಡೂ ತೆಗೆದು ಶುಡ್ ಹಾಕಿ ಅಷ್ಟೇ. ಆ್ಯಂಡ್ ಅಟ್ ಲಾಸ್ಟ್ ಕ್ವಿಕ್ಕಾಗಿ ನಾನು ಕಂಪೇರ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನೀವು ಎಲ್ಲ ಮೋಡಲ್ ವರ್ಬ್ಸ್ನ ನೋಡಿ ಪ್ರಾಕ್ಟೀಸ್ ಮಾಡಿದರೆ ಈ ಕಂಪ್ಯಾರಿಸನ್ ಚಾರ್ಟ್ ನಿಮಗೆ ಅರ್ಥ ಆಗುತ್ತೆ. ಈಗ ಯು ಮಸ್ಟ್ ಸ್ಟೇ ವಿತ್ ಹಿಮ್, ಇಟ್ಸ್ ಆಬ್ಸಲ್ಯೂಟ್ಲಿ ನೆಸಸರಿ. ಯು ಹ್ಯಾವ್ ಟು ಸ್ಟೇ ವಿತ್ ಹಿಮ್ ಬಿಕಾಸ್ ಡಾಕ್ಟರ್ ಸೆಡ್ ಇಟ್. ನೋಡಿ, ಮಸ್ಟ್ ವರ್ಸಸ್ ಹ್ಯಾವ್ ಟು. ಯು ಶುಡ್ ಸ್ಟೇ ವಿತ್ ಹಿಮ್, ಇಟ್ಸ್ ಮೈ ಅಡ್ವೈಸ್ ಟು ಯು. ಯು ಕ್ಯಾನ್ ಸ್ಟೇ ವಿತ್ ಹಿಮ್, ಯು ಹ್ಯಾವ್ ದ ಪರ್ಮಿಷನ್. ಯು ಕ್ಯಾನ್ ಸ್ಟೇ ವಿತ್ ಹಿಮ್, ಯು ಹ್ಯಾವ್ ದಟ್ ಚಾಯ್ಸ್ ಅನ್ನೋವಾಗಲೂ. ಯು ಕುಡ್ ಸ್ಟೇ ವಿತ್ ಹಿಮ್, ಇಟ್ಸ್ ಮೈ ಸಜೆಷನ್ to you. You may stay with him, permission granted. ನೀನಿರ್ಬೋದು. You may stay with him ಅಂದರೆ I have a feeling that you may do that. ಮೇ ಬಿ ನೀನು ಮಾಡ್ಬೋದು. You may stay with him ಫ್ಯೂಚರ್ನಲ್ಲಿ. You need to stay with him ಅಂದರೆ ಇಟ್ಸ್ ಆಬ್ಸಲ್ಯೂಟ್ಲಿ ನೆಸಸರಿ. ಮಸ್ಟ್ ಬಂತಲ್ಲ, ಅದೇ ಥರ. You are supposed to stay with him ಅಂದರೆ ಇಟ್ಸ್ ಯುವರ್ ಡ್ಯೂಟಿ, ಇಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಅಂತ ಇದ್ದಾಗ ಈ ಥರ ಹೇಳಿ. You are supposed to stay with him ಅಂತ. Supposed to ಪಾಸ್ಟ್ ಟೆನ್ಸ್ ಆಗಿದ್ರೆ ಯು ವರ್ ಸಪೋಸ್ಡ್ ಟು. ಸೊ ಕನ್ಫ್ಯೂಷನ್ ಇದ್ದರೆ ವಿಡಿಯೋ 2-3 ಸರಿ ನೋಡಿ ಆ್ಯಂಡ್ ನೋಟ್ಸ್ ಮಾಡ್ಕೊಳ್ಳಿ. ಹೇಗೆ ಮಾಡಬೇಕು ಪ್ರತಿಯೊಂದು ಸ್ಲೈಡ್ನು ಸೆಪರೇಟ್ ಪೇಜ್ನಲ್ಲಿ ಬರೆದಿಟ್ಕೊಳ್ಳಿ. ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಅನ್ನಿಸ್ತಂದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ. ಯಾರ್ಯಾರು ಈ ವಿಷಯಗಳನ್ನ ಕಲಿಯೋದಕ್ಕೆ ಕಷ್ಟಪಡ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸಿದರೆ ನಿಮ್ಮ ಸ್ಟೂಡೆಂಟ್ಗಳಿಗೆ, ನಿಮ್ಮ ಫ್ರೆಂಡ್ಗೆ, ನಿಮ್ಮ ಕಸಿನ್ಸ್ಗೆ, ಫ್ಯಾಮಿಲಿಗೆ, ನಿಮ್ಮ ಎಂಪ್ಲಾಯೀಸ್ಗೆ, ಕಲೀಗ್ಸ್ಗೆ, ಟೀಚರ್ಸ್ಗೆ ಯಾರ್ಯಾರು ಇದ್ದಾರೆ ಎಲ್ಲರಿಗೂ ಫೇಸ್ಬುಕ್ನಲ್ಲಿ, ವಾಟ್ಸಾಪ್ನಲ್ಲಿ ಶೇರ್ ಮಾಡಿ. ಯಾಕಂದರೆ ನಾನು ಇದನ್ನು ತುಂಬ ದಿನ ಟೈಮ್ ತೊಗೊಂಡು ಅರೇಂಜ್ ಮಾಡಿದ್ದೀನಿ ಎಲ್ಲ ಸ್ಲೈಡ್ಗಳನ್ನ ಈಸಿ ಮಾಡಬೇಕು ಅಂತ. ಆದ್ದರಿಂದ ನೀವೆಲ್ಲರಿಗೂ ಶೇರ್ ಮಾಡಿದ್ರೆ ರೀಚ್ ಆಗುತ್ತೆ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.